ಶಾರದಾ ಸತ್ಕಬುಲನ್ ಸಹಜಯೋಗಿ ಮುಳುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುಮೀ ಸಕಲಂತರ್ಯಾಮಿ ಹರಿನಿಚ ಭಜಿಂತು ಹರಿನಿಚ ಭಜಿಂತು. ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ಪೂಜ್ಯ ಧರ್ಮಾಧಿಕಾರಿಗಳ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಮಳಮಾಚನಹಳ್ಳಿ ಗ್ರಾಮದಲ್ಲಿ ಸದ್ಗುರು ತಾತಯ್ಯನವರ ಗುರುಪಾದುಕಾ ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಭಗವದ್ಭಕ್ತರೇ, ಈ ದಿನ ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಗಳಿಂದ ಸದ್ಗುರು ತಾತಯ್ಯನವರ ಈ ಒಂದು ಗುರುಪಾದುಕಾ ಪೂಜೆಯನ್ನ ಮಾಡ್ತಾ, ಸದ್ಗುರು ತಾತಯ್ಯನವರು ಈ ಒಂದು ಮಾನವ ಕೋಟಿಗೆ ಕೊಟ್ಟಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರದ ಪಠಣೆಯನ್ನ ಮಾಡ್ತಾ ಮನಸ್ಸನ್ನ ಸ್ಥಿರವಾಗಿ ಒಂದು ಕಡೆ ಇಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀರಿ. ಚೂಪುನಾ ಮೀ ದಿವ್ಯ ರೂಪಮು ಚೂಚಿತೆ ಪಾಪಮುಲನ್ನಿಯು ಪರಿಹಾರ ಮೌನಯ ಅಂತಾರೆ ತಾತಯ್ಯನವರು. ಅಯ್ಯ, ನನ್ನ ಮಂಗಳಕರವಾಗಿರ್ತಕ್ಕಂತಹ ರೂಪವನ್ನು ನೋಡಿದ್ರೆ ಸಾಕಯ್ಯ, ನಿನ್ನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಅಂತ. ಈ ಕಲಿಯುಗದಲ್ಲಿ ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯ ಎಲ್ಲ ಸಂತರು ಮಹನೀಯರು ಹೇಳಿರ್ತಕ್ಕಂತಹದ್ದು ಇದೆ. ಅಯ್ಯ, ಈ ಕಾಲ ಏನಿದೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಕಾಲ. ಈ ಸಮಯದಲ್ಲಿ ಮಾನವ ಜನ್ಮದಲ್ಲಿ ಜನ್ಮವನ್ನ ತಾಳ್ತಕ್ಕಂತಹದ್ದು ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಈಗ ಪಡ್ಕೊಂಡಿರ್ತಕ್ಕಂತಹ ಮಾನವ ಜನ್ಮವನ್ನ ಏನಾದ್ರೂ ಮಾಡಿ ಸಾರ್ಥಕ ಮಾಡ್ಕೋಪ, ಇದನ್ನ ವ್ಯರ್ಥ ಮಾಡಬೇಡ. ಇದನ್ನ ವ್ಯರ್ಥ ಮಾಡಿಬಿಟ್ರೆ ತಿರುಗ ಇನ್ಯಾವತ್ತಿಗೆ ಮಾನವ ಜನ್ಮ ಬರುತ್ತೋ ಗೊತ್ತಿಲ್ಲ. ಇದೀಗೋ ಇಪ್ಪುಡು ಸಮಯಮು ನಿನ್ನು ನೀವೇ ತಿಳಿಯವಯ್ಯ ನಾರಾಯಣ ಕವಿ ಅಂತ ತಾತಯ್ಯನವರು ಹೇಳ್ತಾರೆ. ಈಗ ಸಿಕ್ಕಿರ್ತಕ್ಕಂತಹ ಮಾನವ ಜನ್ಮವನ್ನ ಏನಾದ್ರೂ ವ್ಯರ್ಥ ಮಾಡ್ಕೊಂಡ್ಬಿಟ್ರೆ ತಿರುಗ ಮತ್ತೆ ನಮಗೆ ಸಿಕ್ಕೋದಿಲ್ಲ. ಈ ವ್ಯರ್ಥ ಮಾಡ್ಕೊಳ್ದಿರ ಆಗಬೇಕಾದ್ರೆ ಕಲಿಯುಗದಲ್ಲಿ ಇರ್ತಕ್ಕಂತಹ ಏಕೈಕ ಉಪಕರಣ ಸಾಧನ ಏನಪ್ಪಾ ಅಂತಂದ್ರೆ ಆ ಗುರು ಚಿಂತನೆ, ಪರಮಾತ್ಮನ ನಾಮಸ್ಮರಣೆ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತಂದ್ರು. ಸೂರ್ಯ ಹುಟ್ಟಿದಾಗ ಸೂರ್ಯ ಮುಳುಗಿದಾಗ ನೋಡ್ಬಿಟ್ಟು ಬಹಳ ಸಂತೋಷ ಪಡ್ತಾರಂತೆ ಜನ ಎಲ್ಲ. ಆದರೆ ನಮ್ಮ ಜೀವಮಾನದಲ್ಲಿ ನಮ್ಮ ಆಯಸ್ಸನ್ನು ಕೂಡ ಅದರಲ್ಲಿ ನಾವು ಕಳ್ಕೊಂಡು ಹೋಗ್ತಾ ಇರ್ತೀವಿ, ಅದನ್ನ ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ. ಸೂರ್ಯ ಉದಯವಾದಾಗ ಸೂರ್ಯ ಮುಳುಗಿದಾಗ ಅದನ್ನು ನೋಡಿ ಸಂತೋಷ ಪಡ್ತೇವೆ ಹೊರತು ನಮ್ಮ ಆಯಸ್ಸು ಕೂಡ ಇದರಲ್ಲಿ ಹೋಗ್ತಾ ಇದೆಯಪ್ಪ ಅಂತಕ್ಕಂತಹದ್ದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಯಾವ ರೀತಿಯಾಗಿ ಈ ಆಯಸ್ಸು ಹೋಗ್ತಾ ಇದೆಯೋ ಅದನ್ನ ಯಮಧರ್ಮರಾಯ ಲೆಕ್ಕ ಇಡ್ತಾ ಇರ್ತಾನಂತೆ. ಇದು ಕೊಳಗದಲ್ಲಿ ಅಳಿತಾ ಇರ್ತಾನಂತೆ ಸೂರ್ಯ ಭಗವಾನನು, ಆ ಕೊಳಗದಲ್ಲಿ ಅಳಿಯೋದನ್ನ ಲೆಕ್ಕ ಇಡ್ತಾ ಇರ್ತಾನಂತೆ ಯಮಧರ್ಮರಾಯ. ಹಾಗೆ ನಮ್ಮ ಆಯಸ್ಸು ಕೂಡ ಆಗೋಗ್ತಾ ಇರುತ್ತಪ್ಪ. ಇದರಲ್ಲಿ ನಾವು ಎಷ್ಟು ಸಮಯ ಪರಮಾತ್ಮನನ್ನು ನೆನೆದಿವಿ, ಎಷ್ಟು ಕಾಲ ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಟು ಆ ಪರಮಾತ್ಮನ ಧ್ಯಾನವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಯಿತು, ಇದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಇದು ಏನಿವತ್ತು ನೀವು ಮಾಡ್ತಾ ಇದ್ದೀರಿ, ಈ ಒಂದು ತಾತಯ್ಯನವರು ನೀಡಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರ ಏನಿದೆ, ಇದು ನಮ್ಮ ಕರ್ಮಗಳೆಲ್ಲವೂ ಕೂಡ ನಾಶವಾಗ್ತಕ್ಕಂತಹದ್ದು. ನಮ್ಮ ಕರ್ಮ ಏನಿದೆಯೋ ನಮಗೆ ಗೊತ್ತಿಲ್ಲ. ಅದಕ್ಕೆ ತಾತಯ್ಯನವರು ಒಂದು ಮಾತು ಹೇಳ್ತಾರೆ, వెనక చూతామంటే
ఏటినిండా నీళ్ళు వెనక చూతామంటే ఏటినిండా నీళ్ళు ముందు చూతామంటే ముండ్లు శానా వెనక చూతామంటే ఏటి నిండా నీళ్లు ముందు చూతామంటే ముండ్లు శాన ఎగిసిపోయిన వాడు ఎంత సుజ్ఞానయా నాద బ్రహ్మానంద నారాయణ కవి ఎగసిపోయిన వాడు ಎಂತ ಸುಜ್ಞಾನಯ. ತಾತಯ್ಯನವರು ಈ ಒಂದು ಪದ್ಯದಲ್ಲಿ ಒಗಟಾಗಿ ಹೇಳ್ತಾ ಇದ್ದಾರೆ, ಅಯ್ಯ వెనక చూతామంటే ఏటి నిండా నీళ్లు ముందు చూತಾమంటే ಮುಂಡ್ಲು ಶಾನ. ಅಪ್ಪ ಹಿಂದೆ ಆದರೂ ನೋಡೋಣ ಅಂತಂದ್ರೆ ಒಂದು ಸರೋವರದ ತುಂಬಾ ನೀರಿದೆ, ಮುಂದೆಯಾದರೂ ನೋಡೋಣಪ್ಪ ಅಂತಂದ್ರೆ ಬರೀ ಮುಳ್ಳುಗಳಿದೆಯಪ್ಪ. ಹಿಂದೇನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೇನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ಕಡೆಯಿಂದಲೇ ಆರಿ ಹೋದಂತಹವನು ಎಂತಹ ಸುಜ್ಞಾನಿನಪ್ಪ ಅಂತಂದ್ರು. ಅಂದ್ರೆ ಅರ್ಥ ಇಷ್ಟೇ ಅಪ್ಪ, ಹಿಂದೆ ಏಟಿನಿಂದ ನೀಳ್ಳು ಅಂತಂದ್ರು. ಅಂದ್ರೆ ಒಂದು ಸರೋವರದ ತುಂಬ ನೀರಪ್ಪ, ಅದನ್ನ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಗೆ ಹೋದ್ರು ನಾನು ಮುಳುಗೋಗ್ತೀನಿ ಎಂದು. ಅಂದ್ರೆ ಏನದ್ರ ಅರ್ಥ? వెనక చూతామంటే ఏటి నిండా నీళ్లు. ನನ್ನ ಹಿಂದಿನ ಸಂಚಿತ ಕರ್ಮಗಳು ಏನಿದೆಯೋ ಅದು ನಮಗೆ ಗೊತ್ತಿಲ್ಲ. ಈ ಕರ್ಮಗಳು ಏನಿದೆಯೋ ನಮಗೆ ಗೊತ್ತಿಲ್ಲಪ್ಪ. ಸಂಚಿತ ಕರ್ಮಗಳು ಏನಿದೆಯೋ, ಮುಂದು ಚೂತಾಮಂಟೆ ಮುಂಡ್ಲು ಶಾನ, ಮುಂದಿನ ಆಗಾಮಿ ಕರ್ಮಗಳು ಏನಿದೆಯೋ ಗೊತ್ತಿಲ್ಲ. ಈ ಸಂಚಿತ ಆಗಾಮಿ ಕರ್ಮಗಳು ನಮಗೆ ಹೇಗೆ ಗೊತ್ತಿಲ್ಲವೋ ಹಾಗೆ ಇರುವಂತಹದ್ದು ಅಂದ್ರೆ ಇದು ಈ ಪ್ರಾರಬ್ಧ ಕರ್ಮದಲ್ಲಿ ಈಗ ಪರಮಾತ್ಮನ ಸ್ಮರಣೆಯನ್ನ ಮಾಡಿ ನೀನು ಹಾರಿ ಹೋಗಯ್ಯ, ಸುಜ್ಞಾನಿ ಆಗಪ್ಪ ಅಂತ ಹೇಳಿ ತಾತಯ್ಯನವರು ಕೇಳ್ಕೊಳ್ತಾರೆ. ಈ ಸುಜ್ಞಾನಿ ಆಗಬೇಕಾದ್ರೆ ಇದು ಸುಲಭವೇ? ಸುಜ್ಞಾನಿ ಆಗಬೇಕು ಅಂತಂದ್ರೆ ಸತ್ಸಂಗದ ಕೃಪೆ ಬೇಕು, ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂತಹ ಭಾಗವತ ಜನರ ಸಂಪರ್ಕ ಬೇಕು. భాగవత జనుల సంభాషించవలేరా, చెడ్డ గురువుల బోధ చేటు తప్పదురా, కడతీర్చే గురుడు ఒక కాసు అడగడురా. ఆశాలుడుగిన గురుడు అతడే బ్రహ్మమురా, ఆనందమయుడు కావలేరా. నీవు నీలోన గురి చూచి గురు తెరుగవలేరా, ఆనందమయుడు కావలేరా. ಸತ್ಸಂಗದಲ್ಲಿ ಇದ್ದರೆ ಆ ಭಗವಂತನ ಚಿಂತನೆಯ ಒಂದು ಮಾರ್ಗ ನಮಗೆ ಸಿಗುತ್ತೆ, ಗುರು ಧ್ಯಾನದ ಮಾರ್ಗ ಸಿಗುತ್ತೆ. ಅದನ್ನೇ ತಾತಯ್ಯನವರಂದ್ರು, ಅಪ್ಪ ನೀನು ಎಲ್ಲಿ ಇದ್ದೀಯೋ ಅಲ್ಲಿಯೇ ಪರಮಾತ್ಮನ ಚಿಂತನೆಯನ್ನ ಮಾಡಿ ಇಂದಿನ ಕರ್ಮಗಳು, ಮುಂದಿನ ಕರ್ಮಗಳು, ಈಗಿನ ಕರ್ಮಗಳು ಎಲ್ಲವನ್ನ ನಾಶ ಮಾಡ್ಕೊಪ್ಪ. ಯಾಕೆ ಅಂತಂದ್ರೆ తన పూర్వ కర్మంబు తప్పక తను వెంట తగలి వ్యాపించకది యాల విడుచు. ನನ್ನ ಪೂರ್ವದ ಕರ್ಮಗಳು ಏನಿದೆಯೋ ಅದು ನನ್ನ ಹಿಂದೆ ಬಂದೇ ಬರುತ್ತಪ್ಪ, ಇದು ಬಿಟ್ಟು ಹೋಗೋದಿಲ್ಲ, ನನ್ನ ಹಿಂದೆ ಇರ್ತಕ್ಕಂತಹದ್ದೇ. ಯಾವ ರೀತಿಯಾಗಿ ನೆರಳು ನಮ್ಮನ್ನ ಹಿಂಬಾಲಿಸುತ್ತೋ, ಯಾವ ರೀತಿಯಾಗಿ ಕರು ಒಂದು ತಾಯಿ ಹಸುವನ್ನ ಹಿಂಬಾಲಿಸಿಕೊಂಡು ಹಿಂದೆ ಬರುತ್ತೋ ಆ ರೀತಿಯಾಗಿ ನನ್ನ ಕರ್ಮಗಳು ಕೂಡ ನನ್ನ ಹಿಂದೆ ಬಂದೇ ಬರುತ್ತಪ್ಪ, ಇದು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ದಶರಥ ಮಹಾರಾಜನು ಯೌವನದಲ್ಲಿ ಇದ್ದಾಗ ಶ್ರವಣ ಕುಮಾರನಿಗೆ ಬಾಣವನ್ನ ಬಿಟ್ಟು ಅವನ ಮರಣಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಅವನ ಅಂತ್ಯ ಕಾಲದಲ್ಲಿ ಅವರು ಕೊಟ್ಟಂತಹ ಕರ್ಮದ ಫಲವಾಗಿ ಕೊಟ್ಟಂತಹ ಶಾಪ ಅವನಿಗೆ ತಟ್ಟುತ್ತೆ. ಅಯ್ಯ ನಿನ್ನ ಪುತ್ರನು ಕೂಡ ಒಂದಲ್ಲ ಒಂದು ದಿನ ಈ ರೀತಿಯಾಗಿ ದೂರ ಹೋಗ್ತಕ್ಕಂತಹ ಸಮಯ ನಿನಗೆ ಬರುತ್ತೆ, ಆಗ ನೀನು ವ್ಯಥೆ ಪಡ್ತೀಯ ಅಂತ ಹೇಳಿ ಯಾವ ರೀತಿಯಾಗಿ ಶ್ರವಣ ಕುಮಾರನ ತಂದೆ ತಾಯಿಗಳು ಶಾಪವನ್ನ ಕೊಟ್ಟರೋ ಆ ರೀತಿಯಾಗಿ ಯಾವತ್ತೂ ಆಗಿರ್ತಕ್ಕಂತಹದ್ದು. ಆದರೆ ಆ ಕರ್ಮ ನಮ್ಮನ್ನು ಬಿಡೋದಿಲ್ಲ.
ಇದರ ಅರಿವು ನಮಗೆ ಆಗಬೇಕು. ಈ ಕರ್ಮದ ಅರಿವು ನಮಗೆ ಆಗಬೇಕು ಅಂದ್ರೆ ಮನಸ್ಸು ಸ್ಥಿಮಿತದಲ್ಲಿ ಬರಬೇಕು, ಮನಸ್ಸು ಸ್ಥಿರವಾಗಬೇಕು, ನಮ್ಮ ಬುದ್ಧಿ ಸ್ಥಿರವಾಗಬೇಕು. ನಾವು ಮಾಡ್ತಕ್ಕಂತಹ ಕೆಲಸಗಳಿಗೆ ನಮ್ಮ ಇಂದ್ರಿಯಗಳು ಸಹಕರಿಸಬೇಕು. ನಮ್ಮ ಇಂದ್ರಿಯಗಳು ಸಹಕರಿಸಲಿಲ್ಲ ಅಂತಂದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸನ್ನ ಹಿಡಿತದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಹಿಡಿತಕ್ಕೆ ಬರಬೇಕಾದ್ರೆ ನಿನ್ನ ಇಂದ್ರಿಯಗಳು ಸ್ಥಿಮಿತದಲ್ಲಿ ಬರಬೇಕು. ಮನಸನೇ ದೊಂಗನು ಮಟ್ಟು ಪೆಟ್ಟಲೇಕ ಹಿಂಸಲು ಪಡವಲನೆ ಎಟ್ಲು ಈಗನು ಏರು ತಗಿನ ತರುವು ಎಂಡು ಕಾವುಂಡುನಾ ಅಂತಾರೆ ತಾತಯ್ಯನವರು. ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಕ್ಕಾಗದಿರೋ ಪ್ರಪಂಚದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಜನ ಪಡ್ತಾ ಇದ್ದಾರಪ್ಪ. ಬೇರು ಕಡಿದಿರ್ತಕ್ಕಂತಹ ಮರ ಹಸಿರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಒಣಗಿ ಹೋಗೇ ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಿನ್ನ ಮನಸ್ಸನ್ನ ಸ್ವಚ್ಛ ಮಾಡ್ಕೋ. ಮನೆ ಕಸವನ್ನ ಪರಕೆ ತಗೊಂಡು ಗುಡಿಸಿದ್ರೆ ಹೋಗುತ್ತೆ, ಬಟ್ಟೆಯಲ್ಲಿ ಇರ್ತಕ್ಕಂತಹ ಕೊಳೆಯನ್ನು ಸಾಬೂನು ಹಾಕಿ ತೊಳೆದ್ರೆ ಹೋಗುತ್ತೆ. ಆದ್ರೆ ಮನಸ್ಸಿನ ಕಸ ಹೋಗ್ಬೇಕಾದ್ರೆ ಇರ್ತಕ್ಕಂತಹ ಏಕೈಕ ಮಾರ್ಗ ಈ ಸತ್ಸಂಗ ಎಂಬತಕ್ಕಂತಹ ಸಾಬೂನನ್ನ ತೆಗೆದುಕೊಂಡು ತೊಳ್ಕೋಪ. ಆಗ ನಿನ್ನಲ್ಲಿ ಇರ್ತಕ್ಕಂತಹ ಕಲ್ಮಶ ಹೋಗುತ್ತೆ. ಅದನ್ನೇ ತಾತಯ್ಯನವರು ಬಹಳ ಚೆನ್ನಾಗಿ ಹೇಳಿದ್ರು. ನಿನ್ನ ಕರ್ಮಗಳು ನಾಶ ಆಗ್ಬೇಕಪ್ಪ, ಆಗಬೇಕಾದ್ರೆ ಇರ್ತಕ್ಕಂತಹ ಏಕೈಕ ಮಾರ್ಗ ಏನಪ್ಪಾ ಅಂತಂದ್ರೆ ಶ್ರೀರಾಮ ಭವತಾರಕ ಮಂತ್ರದ ಪಠಣೆ ಮಾಡು. ಶ್ರೀರಾಮ ಭವತಾರಕ ಮಂತ್ರ ಎಂತಹದ್ದಪ್ಪ ಅಂತಂದ್ರೆ ಇದು ಬೆಂಕಿಯಂತೆ ಇರ್ತಕ್ಕಂತಹದ್ದು. ಈ ಬೆಂಕಿಯಾಗಿ ಇರ್ತಕ್ಕಂತಹದ್ದು ನಿನ್ನ ಕರ್ಮಗಳನ್ನೆಲ್ಲವನ್ನು ಕೂಡ ದಗ್ಧ ಮಾಡಿ ಸುಟ್ಟು ಬೂದಿಯನ್ನ ಮಾಡ್ತಕ್ಕಂತಹ ಶಕ್ತಿ ಇದೆ. ಇದು ಬೂದಿ ಮಾಡಲಿಲ್ಲ ಅಂತಂದ್ರೆ ಕರ್ಮ ಹಾಗೆ ಉಳ್ಕೊಂಡು ಮತ್ತೆ ಮೊಳೆಯುತ್ತೆ. ಯಾವ ರೀತಿಯಾಗಿ ಹಸಿಯಾಗಿ ಇರ್ತಕ್ಕಂತಹ ಬೀಜ ಎಲ್ಲನ್ನ ಭೂಮಿಯಲ್ಲಿ ಬಿದ್ದಾಗ ಅದು ಮೊಳಕೆ ಒಡೆಯುತ್ತೋ, ಹೇಗಾದರೆ ಸುಟ್ಟಿರ್ತಕ್ಕಂತಹ ಬೀಜ ಮತ್ತೆ ಮೊಳಕೆ ಒಡೆಯೋದಿಲ್ವೋ ಆ ರೀತಿಯಾಗಿ ನಿನ್ನ ಕರ್ಮಗಳ ಅವಶೇಷವು ಏನೂ ಇಲ್ಲದಿರ ಇದು ಯಾವ ರೀತಿಯಾಗಿ ಸುಟ್ಟು ಬೂದಿ ಆಗುತ್ತೆ. ಆಗಬೇಕಾದ್ರೆ ಇರತಕ್ಕಂತಹ ಒಂದು ಏಕೈಕ ಅಸ್ತ್ರ ಏನಪ್ಪಾ ಅಂತಂದ್ರೆ ಇದು ಶ್ರೀರಾಮ ಭವತಾರಕ ಮಂತ್ರ. ಏನು ನೀವು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮಶ್ರೀ ನಾರಾಯಣ ಅಂತ ಹೇಳಿ ನೀವೇನು ಜಪ ಮಾಡಿದ್ದೀರಿ, ಈ ಜಪ ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ. ಎಲ್ಲ ಸಂತ ಮಹನೀಯರು ಕೂಡ ಇದರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿದ್ದಾರೆ. ತಾತಯ್ಯನವರು ಹೇಳ್ತಾರೆ, ಜನುಲಾರದಲ ಚುಡಿ ಜಯ ರಾಮ ನಾಮಂ, ಜನುಲಾರದಲ ಚುಡಿ ಜಯ ರಾಮ ನಾಮಂ, సకల దుర్దోషముల్ సంహరించు శరణన్నవారులను చేపట్టి ఏ వేళ కంటిరెప్పవలయు కాచియుండు అనవరతము ఆత్మదలచిన వారి యామరక వెనువెంట దిరుగుచుండు సకలేషు నామ సంకీర్తన పరులైన భాగవతుల తాను భక్తి సేయు దాసవత్సలుడి రీతి దాసులందు చేరియుండును నరులార నమ్ముకొనుడు, చేరియుండును నరులార నమ్ముకొనుడు. ಅಯ್ಯ, ಇದು ಏನು ರಾಮನಾಮ ಸ್ಮರಣೆಯನ್ನ ನೀನು ಮಾಡಿದ್ದೀಯಾ, ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲಪ್ಪ. ಜನುಲಾರ ದಲಚುಡಿ ಜಯರಾಮನಾಮಂಬು ಸಕಲ ದುರ್ದೋಷಮುಲ್ ಸಂಹರಿಂಚು. ಯಾಕೆ ಅಂತಂದ್ರೆ ಇದು ನಾನು ಹೇಳ್ತಾ ಇರ್ತಕ್ಕಂತಹ ಮಾತುಗಳಲ್ಲ, ಇದು ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂತಹ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಪರಮಾತ್ಮ ನುಡಿಸಿರ್ತಕ್ಕಂತಹ ಮಾತುಗಳಪ್ಪ ಇದು. ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ನರಮಾನವ, ಉಲುಮಾನವ, ನಾನು ಹೇಳೋದು ಎಷ್ಟು ಮಾತ್ರದ್ದು, ಇದು ನಂದಲ್ಲ. ಇದು ನನಗೆ ಆ ಪರಮಾತ್ಮನಾಗಿರ್ತಕ್ಕಂತಹ ತಾತಯ್ಯನವರ ನುಡಿಗಳನ್ನ ಹೇಳ್ತಕ್ಕಂತಹ ಭಾಗ್ಯ ನನ್ನದಷ್ಟೇ ಹೊರತು ಇದು ತಾತಯ್ಯನವರು ನುಡಿದಿರ್ತಕ್ಕಂತಹ ನುಡಿಗಳು ಅಪ್ಪ. ಇದು ಸಕಲ ದುರ್ದೋಷಮುಲ್ ಸಂಹರಿಂಚು. ಯಾವುದಪ್ಪ? ರಾಮನ ಸ್ಮರಣೆ ಮಾಡಯ್ಯ. ಸಂತ ಪುರಂದರದಾಸರು ಒಂದು ಮಾತನ್ನು ಹೇಳ್ತಾರೆ,
ಸಕಲ ವೇದಂಗಳಿಗೆ ಸಾರವೆನ್ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಸಕಲ ವೇದಂಗಳಿಗೆ ಸಾರವೆನ್ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಕಣಯ್ಯ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ತಾತೇನವರಂದ್ರು, ಜನುಲಾರ ದಲಚುಡಿ ಜಯರಾಮ ನಾಮಂಬು ಸಕಲ ದುರ್ದೋಷ ಮುಲ್ ಸಂಹರಿಂಚು. ಇರ್ತಕ್ಕಂತಹ ಒಂದು ದುರ್ದೋಷ ಅಲ್ಲಯ್ಯ, ಎಷ್ಟೋ ದುರ್ದೋಷಗಳು ನಿನ್ನಲ್ಲಿ ಇದೆ. ಇದೆಲ್ಲವನ್ನು ಕೂಡ ಸಂಹಾರ ಮಾಡತಕ್ಕಂತಹ ಶಕ್ತಿ ಈ ರಾಮನಾಮದಲ್ಲಿದೆ. ಅದಕ್ಕೋಸ್ಕರವಾಗಿ ಈ ರಾಮನಾಮದ ಸ್ಮರಣೆ ಎಂತ ಶರಣನ್ನ ವಾರುಲಕು ಚೇಪಟ್ಟಿ ಏ ವೇಳ ಕಂಟಿ ರೆಪ್ಪ ಒಲೆಯು ಕಾಚಿಯುಂಡು. ಯಾರು ಶರಣು ಹೋಗ್ತಾರೋ ಅವರಿಗೆ ಕಣ್ಣು ಗುಡ್ಡೆಗಳನ್ನ ರೆಪ್ಪೆ ಯಾವ ರೀತಿಯಾಗಿ ಕಾಪಾಡ್ತಾ ಇದೆಯೋ ಆ ರೀತಿಯಾಗಿ ಕಾಪಾಡುತ್ತಪ್ಪ ಅಂತಂದು ರಾಮಾಯಣದಲ್ಲಿ ನಾವು ನೋಡಿದ್ದೇವೆ. ವಿಭೀಷಣ ಅವನ ಜ್ಞಾನದಿಂದ ಅವನು ಬಂದುಬಿಟ್ಟ, ರಾವಣನ ಬಿಟ್ಟುಬಿಟ್ಟು ಬಂದ ತಕ್ಷಣ ಎಲ್ಲರೂ ಹೇಳಿದ್ರು ಕೂಡ ನಾನು ಶರಣು ಬಂದಿದ್ದೀನಪ್ಪ ಅಂತ ಹೇಳಿ ರಾಮನಿಗೆ ಹೇಳಿದಾಗ, ಅಪ್ಪ ನೀವೆಲ್ಲ ಏನು ಹೇಳಿದ್ರು ಪರವಾಗಿಲ್ಲ, ಯಾರೇ ಶರಣು ಬರಲಿ ಅವರಿಗೆ ಸ್ವೀಕಾರ ಮಾಡ್ತಕ್ಕಂತಹದ್ದು ನನ್ನ ಧರ್ಮ. ವಿಭೀಷಣನಷ್ಟೇ ಅಲ್ಲ, ರಾವಣನೇ ಬಂದು ಶರಣು ಅಂದ್ರೂ ಕೂಡ ನಾನು ಆತನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ರಾಮ ಹೇಳ್ತಾನೆ. ಆ ಸ್ವೀಕಾರ ಮಾಡಿ ಅವನಿಗೆ ಇನ್ನ ರಾಜ್ಯ ಬಂದಿಲ್ಲ, ಇನ್ನ ಯುದ್ಧ ಆಗಿಲ್ಲ, ರಾವಣ ಸತ್ತಿಲ್ಲ, ಲಕ್ಷ್ಮಣ ಹೋಗು ಆ ಸಮುದ್ರದ ನೀರನ್ನು ತೆಗೆದುಕೊಂಡು ಬಾ, ಈಗಲೇ ನಾನು ಜಲಾಭಿಷೇಕವನ್ನು ಮಾಡಿ ಈಗಲೇ ಲಂಕೆಯ ಪಟ್ಟಾಭಿಷೇಕವನ್ನು ವಿಭೀಷಣನಿಗೆ ಮಾಡ್ತೀನಿ ಅಂತ ಹೇಳಿ ಪಟ್ಟಾಭಿಷೇಕವನ್ನು ಮಾಡಿದಂತಹದ್ದು ರಾಮಾಯಣದಲ್ಲಿ ನಾವು ಕಾಣಬಹುದು. ಜಟಾಯು ಪಕ್ಷಿ ರಾಮನಿಗೋಸ್ಕರ ಹೋರಾಟ ಮಾಡಿ ರಾವಣನ ಖಡ್ಗದಿಂದ ರೆಕ್ಕೆಗಳು ತುಂಡರಿಸಿ ಕೆಳಗೆ ಬಿದ್ದಂತಹ ಸಮಯದಲ್ಲಿ ರಾಮ ಬರೋರ್ಗೂ ಕಾತ್ಕೊಂಡಿದ್ದು. ರಾಮ ಈ ರೀತಿಯಾಗಿ ಆಯ್ತು ಅಂತ ಹೇಳಿದಾಗ ಆ ಜಟಾಯು ಪಕ್ಷಿಯನ್ನ ಅವನ ಮಡಿಲಿನಲ್ಲಿ ಇಟ್ಟುಕೊಂಡು ಅದು ಪ್ರಾಣ ಆ ರಾಮನ ಮಡಿಲಿನಲ್ಲಿ ಹೋಗುತ್ತೆ. ಯಾರಾದರೆ ರಾಮನಿಗೋಸ್ಕರ ಕೆಲಸ ಮಾಡ್ತಾರೋ, ಆ ಪರಮಾತ್ಮನಿಗೋಸ್ಕರವಾಗಿ ಅವನ ಜೊತೆಯಲ್ಲಿ ನಿಲ್ತಾರೋ ಅವರ ಪ್ರಾಣವನ್ನು ಕಾಪಾಡ್ತಕ್ಕಂತಹ ಶಕ್ತಿ ಕೂಡ ಆ ಪರಮಾತ್ಮನಿಗಿದೆ ಎಂಬತಕ್ಕಂತಹ ನಿದರ್ಶನವನ್ನು ನಾವು ರಾಮಾಯಣದಲ್ಲಿ ನೋಡ್ತೀವಿ. ಆ ಜಟಾಯು ಪಕ್ಷಿ ರಾಮನ ಮಡಿಲಿನಲ್ಲಿ ಪ್ರಾಣವನ್ನು ಬಿಡುತ್ತೆ. ರಾಮ ಅವನ ತಂದೆಯಾಗಿರ್ತಕ್ಕಂತಹ ದಶರಥನಿಗೆ ಸತ್ತಾಗ ಸಂಸ್ಕಾರವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಯಾರು ರಾಮನ ಸ್ಮರಣೆಯನ್ನು ಮಾಡಿದಂತಹ ಜಟಾಯು ಪಕ್ಷಿಯ ಸಂಸ್ಕಾರವನ್ನು, ಅಂತ್ಯ ಸಂಸ್ಕಾರವನ್ನು ಸ್ವತಃ ರಾಮನೇ ನಿಂತು ಮಾಡ್ತಾನೆ. ಅದು ತಾತಯ್ಯನವ್ರು ಹೇಳ್ತಾ ಇರೋದು, ಶರಣನ್ನ ವಾರುಲಕು ಚೇಪೊಟ್ಟಿ ಏ ವೇಳ ಕಂಟಿರೆಪ್ಪ ಒಲೆಯು ಕಾಚಿಯುಂಡು. ಆ ಕಣ್ಣಿನ ರೆಪ್ಪೆ ಯಾವ ರೀತಿಯಾಗಿ ಕಣ್ಣು ಗುಡ್ಡೆಗಳನ್ನು ಕಾಪಾಡುತ್ತೋ ಹಾಗೆ ರಾಮನಾಮ ಸ್ಮರಣೆ ಕಾಪಾಡುತ್ತೆ ಎಂಬತಕ್ಕಂತಹ ನಿದರ್ಶನಗಳು ಹಲವಾರು ಇದೆ. ಈಗಲೂ ಕೂಡ ಇದು ರಾಮತಾರಕ ಮಂತ್ರವನ್ನು ನಿರಂತರವಾಗಿ ಪಠಿಸ್ತಾ ಇರ್ತಕ್ಕಂತಹವ್ರು ಎಷ್ಟೋ ಜನ ಇಲ್ಲಿ ಇದ್ದಾರೆ. ಅವರನ್ನೇ ಕೇಳಿ ತಿಳ್ಕೊಳ್ಳಿ ಅವರ ಅನುಭವಗಳು ಏನು ಅಂತಕ್ಕಂತಹದ್ದು. ಎಷ್ಟೋ ಕಡೆ ಇದರ ಫಲ ನಮಗೆ ದೊರೆತಿದೆ. ಇದು ಯಾಕೆ ಅಂದರೆ ದೊರೆತಿರ್ತಕ್ಕಂತಹದ್ದನ್ನು ಹೇಳಿದ್ರೆ ಅದು ನಗೆಪಾಟ್ಲಾಗುತ್ತೆ. ನನಗೆ ಬಂತು, ನನಗೆ ಇದು ಸಿಕ್ತು ಅಂತೇಳಿ ನಾವು ಎಲ್ಲಿ ಹೇಳ್ಕೊಳಕ್ ಹೋಗಬಾರ್ದು. ಇದು ವ್ಯವಹಾರ ಅಲ್ಲ, ಇದು ಲೌಕಿಕ ಅಲ್ಲಪ್ಪ, ಇದು ಅಂತರಂಗದಲ್ಲಿ ಇರ್ತಕ್ಕಂತಹ ಬಂಧನ. ಬಾರಯ್ಯ ಗೋವಿಂದ ಬಂಧಕವ ಬಿಡಿಸೋ ಅಂತಂದ್ರು ತಾತಯ್ಯನವರು. ದೇಹವೆಂಬುವ ಬಂಡಿ ಎಳೆದು ಬಳಲಿದನು. ಯಾರಿಗೆ ಹೇಳೋದು ನಾವು? ಪರಮಾತ್ಮನಿಗೆ ಹೇಳಬೇಕು. ನಾವೇನು ಜನಗಳಿಗೆ ಹೇಳೋ ಅಂತ ಅವರಲ್ಲ. నీకే తెలుసును నిజము అవనిజములు ఇతరులకెల్లను వివరించలేను ಅಂದ್ರು ತಾತಯ್ಯನವರು. ನಿನಗೇ ಗೊತ್ತಪ್ಪ, ನಾನು ಎಲ್ರಿಗೂ ಹೋಗಿ ಹೇಳ್ತಕ್ಕಂತಹದ್ದು ವಿವರಣೆ ಮಾಡ್ತಕ್ಕಂತಹ ಅಗತ್ಯತೆ ಇಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ರಾಮ ತಾರಕ ಮಂತ್ರ ಏನಿದೆ ಇದು ವಜ್ರ ಕವಚದಂತಹ ಮಂತ್ರ. ಯಾವ ರೀತಿಯಾಗಿ ಕಣ್ಣು ಗುಡ್ಡೆಗಳನ್ನು ರೆಪ್ಪೆ ಕಾಪಾಡುತ್ತೋ ಆ ರೀತಿಯಾಗಿ ರಾಮ ನಮ್ಮನ್ನು ಕಾಪಾಡ್ತಾನೆ ಎಂಬತಕ್ಕಂತಹ ಒಂದು ಸದೃಢವಾದಂತಹ ಸಂಕಲ್ಪ, ದೃಢವಾದ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಸರ್ವದಾ ಇರಬೇಕು. ಅದಕ್ಕೆ ತಾತಯ್ಯನವರಂದ್ರು,
వజ్ర కవచమనే ఒక వేద మంత్రము వరుసగా కృపచేతనే. వజ్ర కవచమనే ఒక వేద మంత్రము వరుసగా కృపచేతునే. వజ్ర కవచమనే ఒక వేద మంత్రము వరుసగా కృపచేతునే. అష్టగజంబూల అణచేటందుకు అష్టగజంబూల అణచేటందుకు పరమాంకుశమాయుధమిచ్చునే. ఓ మనసా పరదేశ స్వాముల పాదారవిందములు పట్టుగ నెర నమ్మవే. పరదేశ స్వాముల పాదారవిందములు పట్టుగ నెర నమ్మవే. అయ్యా, వజ్ర కవచమనే ఒక ವೇದ ಮಂತ್ರము ವರಸగా ಕೃಪಚೇತನೆ. ನೀನು ಯಾವಾಗಾದರೆ ಗುರುವಿನ ಪಾದದಲ್ಲಿ ಶರಣಾಗತಿ ಆಗ್ತೀಯೋ, ಅಪ್ಪ ನನ್ನನ್ನು ರಕ್ಷಣೆ ಮಾಡ್ತಕ್ಕಂತಹವನು ನೀನೇ ಎಂಬತಕ್ಕಂತಹ ಒಂದು ಭಾವನೆ ನಿನ್ನಲ್ಲಿ ಯಾವಾಗಾದರೆ ಬರುತ್ತೋ, ನನ್ನ ಹತ್ರ ಎಲ್ಲ ಇರಬಹುದು, ಹಣ ಇರಬಹುದು, ಆಸ್ತಿ ಇರಬಹುದು, ಸಂಪತ್ತಿರಬಹುದು, ಅಧಿಕಾರ ಇರಬಹುದು, ಪ್ರಶಸ್ತಿಗಳಿರ್ಬೋದು, ಪ್ರಶಂಸೆಗಳಿರ್ಬೋದು, ಎಲ್ಲವೂ ಕೂಡ ಸೊನ್ನೆನೆ ಕಣಯ್ಯ. ಆ ಸೊನ್ನೆಗಳ ಹಿಂದೆ ಒಂದಿದ್ರೆ ಮಾತ್ರ ಈ ಸೊನ್ನೆಗಳಿಗೆಲ್ಲ ಬರುತ್ತೆ ಬೆಲೆ. ಆ ಒಂದೂ ಎಂಬತಕ್ಕಂತಹದ್ದೇ ಗುರು ಕಣಯ್ಯ. ಆ ಗುರುವನ್ನ ನೀನೇನಾದ್ರೂ ಇಟ್ಕೊಂಡಿದ್ರೆ ನಿನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಸೊನ್ನೆಗಳಿಗೂ ಕೂಡ ಅದು ಬೆಲೆ ಬಂದ್ಬಿಡುತ್ತೆ. ಅದಕ್ಕೆ ತಾತನವರಂದ್ರು, ಒಂದೇ ಒಂದು ವೇದದ ಮಂತ್ರ ಕಣಯ್ಯ, ರಾಮ ಎಂಬತಕ್ಕಂತಹ ಈ ಮಂತ್ರವನ್ನ ನೀನೇನಾದ್ರೂ ಧರಿಸಿಬಿಟ್ರೆ ಇದು ವಜ್ರ ಕವಚದಂತೆ ನಿನಗೆ ಕೆಲಸ ಮಾಡುತ್ತಪ್ಪ ಅಂತಂದ್ರು. ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಕೊಟ್ಟಂತಹ ನಾಮ ಒಂದೇ ರಾಮನಾಮ. ಅದನ್ನೇ ಜಪ ಮಾಡ್ತಾ 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 ವಾಲ್ಮೀಕಿ ಮಹರ್ಷಿಗಳಾಗಿ ಹೋದ್ರು, ರಾಮಾಯಣವನ್ನ ರಚನೆ ಮಾಡಿದರು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರವನ್ನ ತಾತಯ್ಯನವರು ಕೊಟ್ಟರು. ಇದನ್ನ ಏನ್ ಮಾಡುತ್ತಪ್ಪ ಇದು? ಆ ಗುರು ಕೊಟ್ಟಿರ್ತಕ್ಕಂತಹ ಮಂತ್ರ ಏನ್ ಮಾಡುತ್ತೆ? ಅಷ್ಟಗಜಂಬೂಲ ಅಣಚೇಟಂದುಕು ಪರಮಾಂಕುಶಮಾಯುಧ ಮಿಂಚುನೇ ಮನಸ. ಇದು ಪರಮ ಅಂಕುಶದಂತಹ ಒಂದು ನಾಮ. ಏನು ಅಂಕುಶದ ಕೆಲಸ ಏನಪ್ಪಾ ಅಂತಂದ್ರೆ, ಅಂಕುಶ ಅನ್ನೋ ಪದ ನೀವು ಕೇಳಿದ್ದೀರಿ. ಈ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಆನೆಗಳು, ಎಲ್ಲ ಆನೆಗಳು ಅದು ಬಹಳಷ್ಟು ಮದವೇರಿದಾಗ ಅದನ್ನ ಅಂಕುಶವನ್ನ ಹಾಕಿ, ಚಿಕ್ಕದಾಗಿರ್ತಕ್ಕಂತಹ ಒಂದು ಆಯುಧ ಅಂಕುಶ, ಅದನ್ನ ಕಿವಿ ಹತ್ರ ಹಾಕ್ತಾರೆ. ಅಲ್ಲಿ ಹಾಕಿ ಎಳೆದಾದ ತಕ್ಷಣನೇ ಅದು ತಟಸ್ಥವಾಗಿ ಹೋಗುತ್ತೆ, ಒಂದು ಸ್ಥಿಮಿತಕ್ಕೆ ಬರುತ್ತೆ. ಏನು ಹೇಳಿದ್ರೂ ಕೂಡ ಕೇಳುತ್ತೆ. ಆ ಅಂಕುಶವನ್ನ ಹಿಡಿದ್ರೆ ಸಾಕು, ಆ ಆನೆ ಅದನ್ನ ಕೇಳಿಕೊಂಡು ಹೋಗುತ್ತೆ. ಹಾಗೆಯೇ ಇನ್ನೂ ಒಂದಿದೆ ಈ ಅಂಕುಶದ್ದು. ಈ ಆನೆಯನ್ನ ನೋಡ್ತಕ್ಕಂತಹವನು, ನೋಡ್ಕೊಳ್ತಕ್ಕಂತಹವನು ಮಾವುತ. ಈ ಮಾವುತನ ನೀವು ಒಂದೊಂದ್ಸಲ ನೋಡಿ, ಅವನೆಲ್ಲನ್ನ ಆಚೆ ಹೋಗ್ಬೇಕು ಅಂದ್ರೆ ಅವನೇನ್ ಮಾಡ್ತಾನೆ, ಆನೆ ಅಲ್ಲಿದ್ರೆ ಅದ್ರ ಮುಂದೆ ಆ ಅಂಕುಶವನ್ನ ಇಟ್ಬಿಟ್ಟು ಹೊಟ್ಟೋಗ್ತಾನೆ. ಈ ಅಂಕುಶ ನೋಡ್ತಾ ಇದ್ರೆ ಸಾಕು, ಈ ಆನೆ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಹೋಗಲ್ಲ, ಎಲ್ಲಿದ್ರೆ ಅಲ್ಲೇ ಇರ್ತದೆ ಸೊಂಡ್ಲಾಡಿಸ್ಕೊಂಡು. ಅರ್ಥ ಏನು? ಪರಮಾಂಕುಶ ಮಿಚ್ಚುನೇ. ತಾತಯ್ಯನವ್ರು ಹೇಳ್ತಾ ಇದ್ದಾರೆ, ನಿನಗೆಂತ ಅಂಕುಶವನ್ನ ಕೊಡ್ತಾನಪ್ಪ ಅಂತಂದ್ರೆ, ಯಾರು ಶ್ರೀರಾಮ ಭವತಾರಕ ಮಂತ್ರವನ್ನ ಪಠಣೆ ಮಾಡ್ತಾ ಇರ್ತಾರೋ ಇದೇ ಒಂದು ಅಂಕುಶವಾಗಿ ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತದೆ. ಯಾವ ರೀತಿಯಾಗಿ ಆನೆಗಳು ಮದವೇರಿದಾಗ ಅದನ್ನ ನಿಯಂತ್ರಿಸಲಿಕ್ಕೆ ಇರತಕ್ಕಂತಹ ಆಯುಧ ಅಂಕುಶವಾಗುತ್ತೋ, ಅದೇ ರೀತಿಯಾಗಿ ಅಷ್ಟಗಜಂಬೂಲ ಅಣಚೇಟಂದುಕು ಪರಮಾಂಕುಶಮಾಯುಧ ಮಿಂಚುನೇ ಮನಸ. ನಿನ್ನಲ್ಲಿ ಅಷ್ಟಗಜಗಳಿಂದ ಕೂಡಿರ್ತಕ್ಕಂತಹ ಮದಗಳಿದೆ. ಆನೆಯಂತಹ ಮದಗಳು ನಿನ್ನೊಳಗಡೆ ಇದೆ ಕಣಪ್ಪ. ಇದನ್ನ ನೀನು ಅಣಗಿಸ್ಲಿಲ್ಲ ಅಂದ್ರೆ ಅದು ಬಂದು ನಿನ್ನನ್ನು ತಿಂದಾಕ್ಬಿಡುತ್ತೆ.
ನೀನು ಇದನ್ನು ಅಣಗಿಸಬೇಕು. ಇಂತಹ ಅಂಕುಶವನ್ನ ಯಾವ ರೀತಿಯಾಗಿ ಆನೆಯನ್ನ ನಿಯಂತ್ರಿಸಲಿಕ್ಕೆ ಅಂಕುಶ ಇದೆಯೋ ಅದೇ ರೀತಿಯಾಗಿ ನಿನ್ನಲ್ಲಿ ಇರ್ತಕ್ಕಂತಹ ಅಷ್ಟ ಮದಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂಕುಶವನ್ನ ಪರಮಾತ್ಮನಾಗಿರ್ತಕ್ಕಂತಹ ಗುರುಗಳು ಕೊಡ್ತಾರೆ ಕಣಯ್ಯ. ಆ ಅಂಕುಶವೇ ಈ ಒಂದು ಶ್ರೀರಾಮ ಭವತಾರಕ ಮಂತ್ರ. ಇದನ್ನ ನೀನು ಪ್ರತಿನಿತ್ಯವೂ ಪಠಣೆ ಮಾಡ್ತಾ ಇದ್ರೆ ನಿನ್ನೊಳಗಡೆ ಏನಿದೆಯೋ ಇದೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಅಷ್ಟ ಮದಗಳು ಅಂದ್ರೆ ಅದು ಯೌವನದ ಮದ ಇರಬಹುದು, ರೂಪದ ಮದ ಇರಬಹುದು, ಅಧಿಕಾರದ ಮದ ಇರಬಹುದು, ಈ ಕುಲದ ಮದ ಇರಬಹುದು, ವಿದ್ಯೆಯ ಮದ ಇರಬಹುದು, ಹಣದ ಮದ ಇರಬಹುದು. ಇದೆಲ್ಲ ಮದಗಳು ನಮ್ಮಲ್ಲಿದೆ. ಹಣ ಇತ್ತು ಅಂತಂದ್ರೆ ಹಿಡಿಯೋರೇ ಯಾರು ಇಲ್ಲ. ಕೀರ್ತಿ ಅಧಿಕಾರ ಬಂತು ಅಂದ್ರೆ ಹಿಡಿಯೋರೇ ಯಾರು ಇಲ್ಲ. ಇದೆಲ್ಲವೂ ಕೂಡ ಇದ್ಯಾವುದು ಶಾಶ್ವತ ಅಲ್ಲಪ್ಪ. ಎಪ್ಪುಡೋ ಏವೇಳೋ ಏವೂರೋ ಹೆಚ್ಚೋಟೋ ನಂಬಿಕಲೇನಿದಿ ಕುಮ್ಮರಿ ಕುಂಡ ಅಂತಂದ್ರು ತಾತಯ್ಯನವರು. ಅಪ್ಪ, ನಂಬಿಕೆಯೇ ಇಲ್ಲದೆ ಇರತಕ್ಕಂತಹ ಮಣ್ಣಿನ ಮಡಿಕೆ ಕಣಯ್ಯ ಇದು. ಇದು ಯಾವತ್ತು ಒಡೆದು ಹೋಗುತ್ತೋ ನಮಗೆ ಗೊತ್ತಿಲ್ಲ. ಇದೇ ಶಾಶ್ವತ ಅಂತ ಅಂದ್ಕೊಂಬೇಡ ಕಣಯ್ಯ. ಎಷ್ಟೇ ಅಂತಸ್ತುಗಳು ಸಂಪತ್ತು ಏನೇ ಸಂಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ಇದನ್ನೆಲ್ಲ ಬಿಟ್ಟು ಹೋಗಲೇಬೇಕು. ಕೋಟೀಶ್ವರಯುಣ್ಯ ಕಾಟಿಕಿ ಪೋಲೆ, ಕೋಟೀಶ್ವರನಾದ್ರೂ ಕೂಡ ಸ್ಮಶಾನದ ದರ್ಶನವನ್ನು ಮಾಡಲೇಬೇಕಯ್ಯ. ಇದು ಈ ಒಂದು ಮಾನವ ಜನ್ಮದಲ್ಲಿ ಶತಸಿದ್ಧವಾಗಿರ್ತಕ್ಕಂತಹದ್ದು. ಇದು ಸಾವು ಎಂಬತಕ್ಕಂತಹದ್ದನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಣಯ್ಯ. ಪ್ರಾಣಮೆವ್ವರಿ ಸೊಮ್ಮು ಪೋನೀಕ ಬಿಗಿಬಟ್ಟ ದನಮು ಎವ್ವರಿ ಸೊಮ್ಮು ದಾಚಿಬೆಟ್ಟ దేవుడెవ్వరి సొమ్ము ధర నిండియుండురా ನಾದ ಬ್ರಹ್ಮಾನಂದ ನಾರಾಯಣ ಕವಿ. ಈ ಒಂದು ಪ್ರಾಣವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಕೂಡ ಸಾಧ್ಯ ಇಲ್ಲ ಕಣಪ್ಪ. ಇದು ಹೋಗೋದೇನೆ. ಇದಕ್ಕೋಸ್ಕರವಾಗಿ ನೀನು ಯೋಚನೆ ಮಾಡ್ತಕ್ಕಂತಹದ್ದಲ್ಲ. ನಿನ್ನೊಳಗಡೆ ಇರ್ತಕ್ಕಂತಹ ಈ ಮದಗಳನ್ನೆಲ್ಲವನ್ನ ಕೂಡ ನೀನು ಕಡಿಮೆ ಮಾಡಿಕೊಳ್ಳಕ್ಕೆ ಇರ್ತಕ್ಕಂತಹ ಏಕೈಕ ಸಾಧನ ಗುರು ಚಿಂತನೆ, ಗುರು ಧ್ಯಾನ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ನೀಡಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರದ ಪಠಣೆ ನಿತ್ಯವೂ ಕೂಡ ಆಗಬೇಕು. ಯಾವತ್ತಾದ್ರೆ ಇದು ನಿತ್ಯವೂ ಆಗುತ್ತೋ ಆ ಒಂದು ಮನಸ್ಸು ನಮಗೆ ತಿಳಿಯಾಗ್ತಾ ಹೋಗುತ್ತೆ. ಇದೆಲ್ಲ ಇಷ್ಟೇನಪ್ಪ ಅಂತ ಗೊತ್ತಾಗುತ್ತೆ. ಯಾರಾದ್ರೂ ನಮ್ಮ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಈ ಹಣ, ಆಸ್ತಿ, ಸಂಪತ್ತು ಇವುಗಳಿಗೋಸ್ಕರ ಒದ್ದಾಡ್ತಾ ಇದ್ದಾಗ ನಮ್ಮ ಮನಸ್ಸು ನಮಗೇ ಸಮಾಧಾನ ಮಾಡುತ್ತೆ. ಅಪ್ಪ, ಇದೆಲ್ಲ ಮಾಡಬೇಕು, ಆದ್ರೆ ಮಾಡಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೇಕು ಕಣಯ್ಯ. ಹೆಚ್ಚು ಆಸೆ ಪಡ್ತಕ್ಕಂತಹದ್ದಲ್ಲ. ದುರಾಸೆಯಿಂದ ಏನು ಪ್ರಯೋಜನ ಇಲ್ಲ ಅಂತಕ್ಕಂತಹದ್ದು ನಮ್ಮ ಮನಸ್ಸೇ ನಮಗೆ ಸಮಾಧಾನವನ್ನು ಹೇಳ್ತಾ ಹೋಗುತ್ತೆ. ಎಲ್ಲಿ ಶಾಂತಿ ಇದೆಯೋ ಆ ಶಾಂತತ್ವವನ್ನ ಹುಡುಕೊಂಡು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸದಾ ಕಾಲವೂ ಕೂಡ ಮನಸ್ಸು ಶಾಂತವಾಗಿರ್ಲಿಕ್ಕೆ ಮಾನವ ಜನ್ಮ ಇರೋದು. ಮನುಷ್ಯ ಹುಟ್ಟಿರ್ತಕ್ಕಂತಹದ್ದು ಸಂತೋಷ ಪಡ್ಲಿಕ್ಕೆ ಹೊರತು ದುಃಖ ಪಡ್ಲಿಕ್ಕಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವಾಗಲೂ ಸದಾ ಕಾಲ ಒತ್ತಡ, ಉದ್ವೇಗ, ದ್ವೇಷ, ಅಸೂಯೆ ಇದರಲ್ಲೇ ಇದ್ರೆ ನಮಗೆ ಪ್ರೀತಿಯ ಬೆಲೆ ಏನು ಗೊತ್ತಾಗುತ್ತೆ? ಪರಮಾತ್ಮನು ಕೊಟ್ಟಿರ್ತಕ್ಕಂತಹ ಆ ಒಂದು ಸುಂದರವಾದ ಬದುಕಿನ ಬೆಲೆ ನಮಗೇನು ಗೊತ್ತಾಗುತ್ತೆ? ಈ ಶರೀರದ ಬೆಲೆ ಏನು ಗೊತ್ತಾಗುತ್ತೆ? ಇದರೊಳಗಡೆ ಇರ್ತಕ್ಕಂತಹ ಅವಯವಗಳ ಬೆಲೆ ಏನು ಗೊತ್ತಾಗುತ್ತೆ? ಅದಕ್ಕೆ ತಾತನವರಂದ್ರು, ಜೀವ ನೀ ವಿಧಿ ಕಾಣವ, ನಿನ್ನ ವಿಧಿ ಕಾಣಪ್ಪ. ನೀನು ಇದ್ರೆ ಇಲ್ಲಿಂದ ಏನಪ್ಪ ಸಾಧ್ಯ ಇದೆ? 72,000 నాళ్ళు 69 కీళ్ళు తోక పురుగులు 3 పాళ్ళు నిండియున్నది నీచు నీళ్ళు. జీవాని విధి కానవా నీవుండేటి ఇంటి మర్మము ఎరుగవా. జీవా, ನಿನ್ನ ವಿಧಿಯನ್ನ ಕಾಣಪ್ಪ. ನೀವುಂಡೇ ಇಂಟಿ ಮರ್ಮము ತಿಳಿಯವಾ. ನೀನಿರ್ತಕ್ಕಂತಹ ಮನೆಯ ಮರ್ಮವನ್ನು ಅರ್ಥ ಮಾಡ್ಕೋಪ್ಪ. 72,000 ನಾళ్ళు 69 ಕೀಳು 72,000 ನಾಡಿಗಳಿದೆ. ಇದರಲ್ಲಿ ಒಂದು ನಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ನಿನ್ನ ಶರೀರದಲ್ಲಿ ಎಷ್ಟೋ ಬದಲಾವಣೆಗಳಾಗಿ ಹೋಗುತ್ತಪ್ಪ. ಇದೆಲ್ಲವೂ ಕೂಡ ಶುದ್ಧವಾಗಿರಬೇಕಾದ್ರೆ, ಸ್ವಸ್ಥವಾಗಿರಬೇಕಾದ್ರೆ, ಆರೋಗ್ಯವಾಗಿರಬೇಕಾದ್ರೆ ಗುರು ಚಿಂತನೆ ಮಾಡಪ್ಪ. ಆಗ ನಿನಗೆ ದಾರಿ ಗೊತ್ತಾಗುತ್ತೆ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ. ಈ ಒಂದು ರಾಮನಾಮದ ಸ್ಮರಣೆ ಏನಿದೆ ಇದನ್ನು ನೀವು ಪ್ರತಿನಿತ್ಯವೂ 108 ಬಾರಿ ತ್ರಿಕಾಲದಲ್ಲಿಯೂ ಮಾಡಬೇಕು ಅಂತಾರೆ ತಾತಯ್ಯನವರು.
పరమ పావనమైన పరతత్వ పద్యముల్ తీరదన కత్రికాలమున యందు పఠించిన వారి పాలిట సద్గురుడు తోడు నీడైయుండు ತೊಲಗಿಪೋಡು. ಪರಮ ಪಾವನವಾಗಿರ್ತಕ್ಕಂತಹ ಈ ಒಂದು ಪರತತ್ವದ ಪದ್ಯವನ್ನು ತ್ರಿಕಾಲದಲ್ಲಿಯೂ ಕೂಡ ನೀನು ಪಠಣೆ ಮಾಡಿದ್ದೇ ಆದರೆ ಆ ಸದ್ಗುರುವು ನಿನ್ನ ಜೊತೆಯಲ್ಲಿ ನೆರಳಾಗಿ ಇರ್ತಾನಪ್ಪ ಅಂತ ಹೇಳಿ ತಾತಯ್ಯನವರೇ ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಈ ಮಂತ್ರದ ಜಪವನ್ನ, ಯಾಕೆಂದ್ರೆ ಮನುಷ್ಯನಲ್ಲಿ 5 ಅವಸ್ಥೆಗಳಿದೆ: ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯಾವಸ್ಥೆ ಅಂತ. ಯಾರೇ ಒಬ್ಬ ಮನುಷ್ಯನಾದರೂ ಕೂಡ ಈ 5 ಅವಸ್ಥೆಗಳಲ್ಲಿಯೇ ಇರ್ತಾನೆ. ತೊಟ್ಟಿಲಲ್ಲಿ ಮಲಗಿರ್ತಕ್ಕಂತಹ ಮಗು ಶೈಶವಾವಸ್ಥೆ, ಇನ್ನೇನು ಕೈ ಕಾಲು ಚೆನ್ನಾಗಿ ಓಡಾಡಲಿಕ್ಕೆ ಬಂದು ನಡೀತಾ ಇರ್ತಕ್ಕಂತಹ ಮಗು ಬಾಲ್ಯಾವಸ್ಥೆ, ಇನ್ನೇನು ಬಾಲ್ಯಾವಸ್ಥೆಯಿಂದ ಗುರುವಿನ ಹತ್ರಕ್ಕೆ ಹೋಗಬೇಕು ಅದು ಕೌಮಾರ್ಯಾವಸ್ಥೆ. ಅದಾದ ನಂತರ ಯೌವನಾವಸ್ಥೆ ಬರುತ್ತೆ. ಯೌವನಾವಸ್ಥೆಯಲ್ಲಿ ಸಂಸಾರ, ಮಕ್ಕಳು, ಮನೆ ಎಲ್ಲವೂ ಬಂದು ಕೊನೆಯದಾಗಿ ವಾರ್ಧಕ್ಯ ಅವಸ್ಥೆ ಬರುತ್ತೆ. ಪರಮಾತ್ಮನಲ್ಲಿ ಸೇರ್ತಕ್ಕಂತಹ ಅವಸ್ಥೆ ಬರುತ್ತೆ. ಅದಕ್ಕೆ ತಾತಯ್ಯನವರು ಎಲ್ಲ ಕಡೆಯೂ ಕೂಡ ರಾಮ 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 ಅಂತ ಹೇಳಿದ್ರು. ಈ ಒಂದು ಭವತಾರಕ ಮಂತ್ರದಲ್ಲಿ 5 ಬಾರಿ ರಾಮಸ್ಮರಣೆ ಕೊಟ್ಟಿದ್ದಾರೆ. ಈ 5 ಬಾರಿಯ ಸ್ಮರಣೆ ಏನಪ್ಪಾ ಅಂತಂದ್ರೆ ಮನುಷ್ಯನ 5 ಅವಸ್ಥೆಗಳಿಗೂ ಕೂಡ ರಾಮನ ಕೃಪೆ ಇರಬೇಕು ಅಂತ ಹೇಳಿ. ತಾಯಂದ್ರು ಮಕ್ಕಳಿಗೆ ಸ್ನಾನ ಮಾಡಿಸುವಂತ ಸಮಯದಲ್ಲಿ ಹೇಳ್ತಾರೆ ಶ್ರೀರಾಮ ರಕ್ಷೆ ಅಂತ ಹೇಳಿ ಒಂದು ನೀರನ್ನು ಸುತ್ತು ಕಟ್ತಾರೆ. ಯಾಕಂದ್ರೆ ರಾಮನ ಕೃಪೆ ಇರಲಪ್ಪ ಅಂತ ಹೇಳಿ. ಆ ರೀತಿಯಾಗಿ ಶೈಶವಾವಸ್ಥೆ ಇಲ್ಲೂ ರಾಮನ ಕೃಪೆ ಬೇಕು. ಅದಕ್ಕೆ ರಾಮ ರಾಮ, ಶೈಶವಾವಸ್ಥೆ ಬಾಲ್ಯಾವಸ್ಥೆ 2 ಹತ್ತಿರದಲ್ಲಿದೆ. ಅದಕ್ಕೋಸ್ಕರವಾಗಿ ರಾಮ ರಾಮ ಅಂತಂದ್ರು. ಮುಕುಂದ ಮಾಧವ, ಮುಕುಂದ ಅಂತಂದ್ರೆ ಮೋಕ್ಷವನ್ನ ಕೊಡ್ತಕ್ಕಂತಹ ಅವನು ಯಾರು, ಅವನೇ ಮುಕುಂದ. ಈ ಮುಕುಂದನ ಸ್ಮರಣೆ ನಮಗೆ ಬೇಕು. ಅಪ್ಪ, ಮನುಷ್ಯ ಹುಟ್ಟಿದ ಮೇಲೆ ಅವನ ಒಂದು ಜ್ಞಾನವು ಹೇಗಪ್ಪ ಇರಬೇಕು ಅಂದ್ರೆ ಮೋಕ್ಷ ಸಂಪಾದನೆ ಕಡೆ ಇರಬೇಕು. ಆ ಮೋಕ್ಷ ಸಂಪಾದನೆ ಆಗಬೇಕು ಅಂತಂದ್ರೆ ಈ ಭವಸಾಗರ ಏನಿದೆಯೋ ಈ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕು. ಈ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕು ಅಂತಂದ್ರೆ ಆ ಗುರುವಿನ ಕೃಪೆ ಇರಬೇಕು. ಅದಕ್ಕೋಸ್ಕರವಾಗಿ ತಾತಯ್ಯನವರಂದ್ರು ರಾಮ ರಾಮ ಮುಕುಂದ ಮಾಧವ. ಮಾಧವ ಅಂತಂದ್ರೆ ಮಾ ಅಂತಂದ್ರೆ ಲಕ್ಷ್ಮಿ, ಧವ ಅಂತಂದ್ರೆ ಪತಿ. ಲಕ್ಷ್ಮಿಯ ಪತಿ ಆಗಿರ್ತಕ್ಕಂತಹ ಮಾಧವನೇ ನಿನಗೆ ಶರಣು ಹೋಗ್ತಾ ಇದ್ದೇನೆ. ಮಾ ಅಂತಂದ್ರೆ ಜ್ಞಾನವೂ ಹೌದು, ಸಂಪತ್ತು ಹೌದು. ಮಾನವನಾಗಿ ಹುಟ್ಟಿದ ಮೇಲೆ ಈ ಜೀವನವನ್ನು ನಡೆಸಬೇಕಲ್ಲ. ನಾವೆಲ್ಲ ಸಂಸಾರಿಗಳು. ಜೀವನ ನಡೆಸಬೇಕು ಅಂದ್ರೆ ಏನು ಬೇಕು? ಹಣ ಬೇಕಪ್ಪ, ದುಡ್ಡು ಬೇಕು. ಈ ದುಡ್ಡು ಬೇಕು ಅಂತಂದ್ರೆ ಲೌಕಿಕದಲ್ಲಿ ಏನಪ್ಪಾ? ಅದಕ್ಕೆ ತಾತಯ್ಯನವರು ಅಂದ್ರು ಒಟ್ಟಿ 3 ವೇಸ್ತೆ ಒಚ್ಚುನ ಪಚ್ಚರಂ ರೂಕುಲು ಸೆಲುವೈತೆ ಒಚ್ಚುಗಾಕ. ರೂಕುಲು ಮುಖ್ಯಮೇ ಗಾನಿ ಕೋಕುಲು ಮುಖ್ಯಮಾ. ಅಯ್ಯ, ನಿನಗೆ ಒಂದು ಮೊಳ ಬಟ್ಟೆ ಬೇಕು ಅಂದ್ರೂ ಕೂಡ ನೀನು ಎಷ್ಟೋ ಅದಕ್ಕೆ ಬೇಕಾಗಿರ್ತಕ್ಕಂತಹ ದುಡ್ಡನ್ನ ಕೊಟ್ರೆ ಅಂಗಡಿನಲ್ಲಿ ಕೊಡ್ತಾರಪ್ಪ. ನೀನು ಬಾಗಿಲಲ್ಲಿ ನಿಂತ್ಕೊಂಡು ಬರೀ ಮೊಳ ಹಾಕಿದ್ರೆ ಅದಕ್ಕೆ ಬರ್ತಾದೇನೆಯ? ಬಟ್ಟೆ ಬರಲ್ಲ ಕಣಪ್ಪ. ಇಲ್ಲಿ ಏನು ಮುಖ್ಯ ಆಯ್ತು? ರೂಕುಲು ಮುಖ್ಯಮು. ರೂಕುಲು ಅಂದ್ರೆ ದುಡ್ಡು ಮುಖ್ಯವಾಯ್ತಯ್ಯ, ಬಟ್ಟೆ ಮುಖ್ಯ ಅಲ್ಲ. ಬಟ್ಟೆ ಮುಖ್ಯ ಅಲ್ಲ ಅಂತಂದ್ರೆ ಏನು? ಮಾಧವ ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಒಂದು ಶ್ರೀರಾಮ ಭವತಾರಕ ಮಂತ್ರವನ್ನು ನೀನು ಪಠಣೆ ಮಾಡಿದ್ದೇ ಆದರೆ ನಿನ್ನ ಜೀವನಕ್ಕೆ ಏನು ಹಣ ಬೇಕೋ ಲೌಕಿಕದಲ್ಲಿಯೂ ಕೂಡ ಪರಮಾತ್ಮನಾಗಿರ್ತಕ್ಕಂತಹ ಅವನು ಕರುಣೆಯಿಂದ ಕರುಣಿಸ್ತಾನೆ ಅಂತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಮಗೇನೋ ಒಂದು ಕಷ್ಟಗಳು ಬರುತ್ತೆ. ಕಷ್ಟ ಬರ್ದಿರ ಇರೋದಿಲ್ಲ, ಕಷ್ಟ ಬಂದೇ ಬರುತ್ತೆ. ಈ ಕಷ್ಟ ಬಂದಂತಹ ಸಮಯದಲ್ಲಿ ಏನೋ ಒಂದಷ್ಟು ಸಹಾಯ ಆಗಿಬಿಟ್ರೆ ಸಾಕಪ್ಪ, ಈ ಕಷ್ಟ ದಾಟಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಆದರೆ ಕಷ್ಟಗಳು ಮುಂದೆ ಬರೋದಿಲ್ವೇ? ಬಂದೇ ಬರುತ್ತೆ. ನೀನು ಏನೇ ಮಾಡ್ತಾ ಇರು. ಒಂದು ಊರಿನಲ್ಲಿ ಒಬ್ಬ ಗುರುಗಳಿದ್ರಂತೆ. ಆ ಗುರುಗಳು ಹೇಳೋರಂತೆ, ಅಪ್ಪ ಯಾರೇ ಹೋಗಿ ನನಗೆ ಕಷ್ಟ ಅಂದ್ರೂ ಕೂಡ ನೋಡಯ್ಯ, ನೀನು ಕಷ್ಟ ಅಂತ ಬಂದಿದ್ದೀಯಾ, ನೀನು ಬಂದಿರತಕ್ಕಂತಹ ಕಷ್ಟಕ್ಕೆ ಗುರುಧ್ಯಾನವನ್ನು ಮಾಡಯ್ಯ, ನೀನು ಕಷ್ಟ ಎಲ್ಲ ಹೋಗುತ್ತೆ ಅಂತ. ಅವರೆಲ್ಲ ಊರವ್ರು ಅಂದ್ಕೊಳ್ಳೋರು, ಇದೇನಪ್ಪ ಗುರುಧ್ಯಾನ ಮಾಡಿದ್ರೆ ಸಾಕಾ, ಹೋಗ್ಬಿಡುತ್ತಾ ಅಂತೇಳಿ ಅಂದ್ಕೊಳ್ಳೋರು. ಆದರೆ ಏನೋ ಅವ್ರು ಹೇಳಿದಾರಲ್ಲ ಅಂತೇಳಿ ಸ್ವಲ್ಪ ಮಾಡೋರು, ಕೆಲವರು ಬಿಟ್ಟು ಬಿಡೋರು. ಆದರೆ ಗುರುಗಳಿಗೆ ಅನ್ನಿಸ್ತು ಇವರು ಸರಿಯಾದ ರೀತಿಯಲ್ಲಿ ಗುರು ಸ್ಮರಣೆಯನ್ನ ಮಾಡ್ತಾ ಇಲ್ಲ, ಇವರು ಕಷ್ಟಗಳು ಅಷ್ಟು ಬೇಗ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಊರಿನ ಪಕ್ಕದಲ್ಲಿ ಒಂದು ನದಿ ಇತ್ತು. ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡು ಆ ನೀರನ್ನೇ ನೋಡ್ತಾ ಕೂತ್ಕೊಂಡ್ರು ಒಂದು ಬೆಳಗಿನ ಜಾವ ಗುರುಗಳು. ಆ ನೋಡ್ತಾ ಕೂತದ್ದನ್ನ ನೋಡಿದ್ರು ಗ್ರಾಮಸ್ಥರು, ಸ್ವಾಮಿ ಇಲ್ಲಿ ಯಾಕೆ ಬಂದು ಕೂತಿದ್ದೀರಿ, ನೀರನ್ನೇ ನೋಡ್ತಾ ಇದ್ದೀರಲ್ಲ ಅಂತ. ಆಗ ಗುರುಗಳು ಹೇಳ್ತಾರೆ, ಅಪ್ಪ ಇಲ್ಲ, ಈ ನದಿ ನೀರು ಯಾವಾಗ ಆಗೋಗ್ಬಿಟ್ರೆ
ಯಾವಾಗ ನಿಂತೋಗ್ಬಿಟ್ರೆ, ಯಾವಾಗ ನದಿ ಬತ್ತಿ ಹೋದ್ರೆ ಈ ಒಂದು ನದಿಯಲ್ಲಿ ನೀರು ಇಲ್ದಿರ ಆಗುತ್ತೋ ಅವಾಗ ನಾನು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಬಹುದು ಅಂತ ಹೇಳಿ ಕಾದ್ಕೊಂಡು ಕೂತಿದ್ದೀನಪ್ಪ ಅಂತ ಹೇಳ್ತಾರೆ. ಆಗ ಗ್ರಾಮಸ್ಥರು ಹೇಳ್ತಾರೆ, ಸ್ವಾಮಿ, ನಾವು ಹುಟ್ಟಿದಾಗಲಿಂದಲೂ ಕೂಡ ಈ ಗ್ರಾಮದಲ್ಲೇ ಇದ್ದೇವೆ, ಈ ನದಿಯನ್ನು ನೋಡ್ತಾನೆ ಇದ್ದೇವೆ, ಈ ನದಿ ಯಾವತ್ತಿಗೂ ಕೂಡ ಬತ್ತಿ ಹೋಗಿಲ್ಲ, ಸದಾಕಾಲ ಹರಿತಾನೆ ಇರುತ್ತೆ. ಸ್ವಾಮಿ, ನೀವು ಆ ಕಡೆ ದಡಕ್ಕೆ ಹೋಗಬೇಕಾದ್ರೆ ನೋಡಲ್ಲಿ ತೆಪ್ಪ ಇದೆ, ಒಂದು ದೋಣಿ ಇದೆ, ಅದನ್ನ ಹತ್ಕೊಂಡು ಹೊಟ್ಟೋಗ್ಬಿಡಿ ಸ್ವಾಮಿ, ಹತ್ಕೊಂಡು ಹೊಟ್ಟೋಗ್ಬಿಟ್ರೆ ನೀವು ಆ ಕಡೆ ದಡಕ್ಕೆ ಹೋಗ್ಬೋದು, ಇಲ್ಲೇ ನಿಂತಿದ್ರೆ ಹೀಗೇ ಇರೋದೆ ಅಂತ ಹೇಳ್ತಾರೆ. ಅಪ್ಪ, ನಾನು ಅದನ್ನೇ ಕಣಯ್ಯ ನಿಮ್ಗೆಲ್ಲ ಹೇಳ್ತಾ ಇರೋದು. ನೀನು ಯಾವ ರೀತಿಯಾಗಿ ಆ ಕಡೆ ದಡಕ್ಕೆ ಹೋಗ್ಲಿಕ್ಕೆ ತೆಪ್ಪವನ್ನು ಹತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀಯೋ ಅದೇ ರೀತಿಯಾಗಿ ನಾನು ನಿನ್ಗೆ ಅದೇ ಹೇಳ್ತಾ ಇರೋದು ಕಣಯ್ಯ. ಯಾವ ರೀತಿಯಾಗಿ ಈ ನದಿಯಲ್ಲಿ ನೀರು ಸದಾಕಾಲ ಹರಿತಾನೆ ಇರುತ್ತೋ, ನಿಂತು ಹೋಗಲ್ಲ ಅಂತ ಹೇಳಿದ್ದೀಯೋ, ಹಾಗೆಯೇ ನಿನ್ನ ಜೀವನದಲ್ಲಿಯೂ ಕೂಡ ಕಷ್ಟಗಳು ಒಂದಾದ ಮೇಲೆ ಒಂದು ಬರ್ತಾ ಇರ್ತಕ್ಕಂತಹದ್ದೇ. ಇದು ನಿಂತು ಹೋಗುತ್ತೆ ಅಂತ ಅಂದ್ಕೊಂಡ್ಬೇಡ ಕಣಯ್ಯ. ಈ ಕಷ್ಟಗಳನ್ನ ದಾಟಬೇಕಾದ್ರೆ ಯಾವ ರೀತಿಯಾಗಿ ತೆಪ್ಪದಲ್ಲಿ ಆ ಕಡೆ ದಡಕ್ಕೆ ಹೋಗುವಂತ ಅಂದು ಅದೇ ರೀತಿಯಾಗಿ ಗುರುವಿನ ಆ ಒಂದು ತೆಪ್ಪದಲ್ಲಿ ನೀನು ಕೂತ್ಕೊಳ್ಳಯ್ಯ. ಆ ಗುರುವಿನ ತೆಪ್ಪದಲ್ಲಿ ಕೂತ್ಕೊಂಡ್ರೆ ನೀನು ಕೂಡ ಈ ಕಷ್ಟಗಳಿಂದ ಪಾರಾಗಿ ಹೋಗಬಹುದು. ಆ ಗುರುವಿನ ಸ್ಮರಣೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹದ್ದು ಎಂಬತಕ್ಕಂತಹ ಸತ್ಯವನ್ನ ಆ ಗುರುಗಳು ಎಲ್ಲ ಗ್ರಾಮಸ್ಥರಿಗೂ ಕೂಡ ತಿಳಿಸಿಕೊಡ್ತಾರೆ. ಅದು ಬಹಳ ದೊಡ್ಡದಾಗಿರ್ತಕ್ಕಂತಹದ್ದು ಗುರು ಚಿಂತನೆ. ಅದಕ್ಕೋಸ್ಕರವಾಗಿ ತಾತಯ್ಯನವರಂದ್ರು, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ. ಮಗು ಬೆಳೀತಾ ಬೆಳೀತಾ ಗುರುವಿನ ಹತ್ರಕ್ಕೆ ಹೋಗಬೇಕು, ಅಕ್ಷರವನ್ನ ಕಲಿಬೇಕು, ವಿದ್ಯೆಯನ್ನ ಕಲಿಬೇಕು. ಜಗದ್ಗುರುವಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನ ತಾತಯ್ಯನವರು ಇಲ್ಲಿ ಕೇಶವ ಅಂತ ಹೇಳಿ ಮಾಡಿದ್ದಾರೆ. ಯಾಕೆ? ಅನುದಿನಮು ಪೆನುಗೊನ್ನ ಅಜ್ಞಾನ ದುರಿತములు ಆ ಕ್ಷಣವೇ ತೊಲಗಿಂಚುನೆ. ಗುರು ಏನಪ್ಪ ಮಾಡ್ತಾನೆ? ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನದ ಅಂಧಕಾರದ ತಿಮಿರವನ್ನ ಒಡೆದು ಓಡಿಸ್ತಕ್ಕಂತಹ ಶಕ್ತಿ ಗುರುವಿಗೆ ಇದೆ ಕಣಪ್ಪ. ಆ ಗುರುವಿನ ಸ್ಮರಣೆಯನ್ನ ಮಾಡು, ಗುರು ಚಿಂತನೆಯನ್ನ ಮಾಡು, ಕೇಶವನ ಬಳಿಗೆ ಹೋಗು. ಆ ಗುರುವಿನ ಸ್ಮರಣೆ ಬಹಳ ದೊಡ್ಡದು. ನಿನ್ನ ಅಂತರಂಗ ಶುದ್ಧಿಯಾಗಬೇಕಾದ್ರೆ ಎಷ್ಟೋ ದಿನಗಳಿಂದ ಇರಬಹುದು ಈ ಒಂದು ಕಲ್ಮಶ, ಇದನ್ನು ಒಡೆದೋಡಿಸ್ತಕ್ಕಂತಹ ಶಕ್ತಿ ಇರೋದು, ಏಕೈಕ ಇರೋದು ಆ ಗುರುವಿಗೆ ಮಾತ್ರ ಎಂಬತಕ್ಕಂತಹ ಚಿಂತನೆಗೋಸ್ಕರವಾಗಿ ಸದ್ಗುರು ಕೇಶವ ಅಂತಂದ್ರು. ರಾಮ ದಶರಥ ತನಯ ದೇವ. ನೋಡಪ್ಪ, ಇನ್ನು ಯೌವನಕ್ಕೆ ಬಂದಿದ್ದೀಯಾ. ಈ ಇಂದ್ರಿಯಗಳ ಉಪಟಳ ಬಹಳ ದೊಡ್ಡದು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇದೆರಡೂ ಸೇರಿಸಿ 10 ಇಂದ್ರಿಯಗಳು ಆಯ್ತು. ಈ 10 ಇಂದ್ರಿಯಗಳಿಗೂ ಮಿಗಿಲಾಗಿರ್ತಕ್ಕಂತಹ ಇನ್ನೊಂದು ಇಂದ್ರಿಯ, ಏಕಾದಶೇಂದ್ರಿಯ ಅಂತಂದ್ರೆ ಮನಸ್ಸು, ಇದು ಕೂಡ ನಿಯಂತ್ರಣದಲ್ಲಿ ಬರಬೇಕು. ಅದಕ್ಕೋಸ್ಕರವಾಗಿ ತಾತಯ್ಯನವರಂದ್ರು, ರಾಮ ದಶರಥ ತನಯ ದೇವ. ದಶರಥ ಅಂತಂದ್ರೆ 10 ರಥಗಳು, 10 ಇಂದ್ರಿಯಗಳೆಂಬ ರಥಗಳನ್ನ ಒಳಗೊಂಡಿರ್ತಕ್ಕಂತಹ ಜೀವಿಯೇ ನೀನು ರಾಮ ದಶರಥ ತನಯ ದೇವ. ರಾಮ ದಶರಥನ ತನಯನಾಗಿರ್ತಕ್ಕಂತಹ ರಾಮನೇ ದೇವ ಅಂತಂದ್ರೆ ನನ್ನನ್ನು ಪ್ರಕಾಶಮಾನವಾಗಿಗೊಳಿಸು. ಈ ಇಂದ್ರಿಯಗಳ ಸೆಳೆತಕ್ಕೆ ನನ್ನನ್ನು ಸಿಕ್ಕಿಸಬೇಡ, ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡು, ಇದನ್ನ ಅಂಕುಶವನ್ನ ಹಾಕು, ಇದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಆ ರೀತಿಯಲ್ಲಿ ನನಗೆ ಕೃಪೆ ಮಾಡು ಅಂತ ಹೇಳಿ ಪರಮಾತ್ಮನಾಗಿರ್ತಕ್ಕಂತಹ ಸದ್ಗುರು ತಾತಯ್ಯನವರ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂತಹದ್ದು ಈ ಶ್ರೀರಾಮ ಭವತಾರಕ ಮಂತ್ರದಲ್ಲಿ ಯೌವನದಲ್ಲಿ. ಇನ್ನು ಕೊನೆಯದು ರಾಮಶ್ರೀನಾರಾಯಣ. ಅಪ್ಪ, ನನ್ನ ಜೀವನ ನಡೀತಾ ಇದೆ, ಇನ್ನೇನು ಮುಗೀತಾ ಬಂತು. ಯಾವ ರೀತಿಯಾಗಿ ಒಂದು ಮರದಲ್ಲಿ ಒಂದು ಹೂವು ಬಿಡುತ್ತೆ, ಒಂದು ಚಿಕ್ಕ ಕಾಯಿ ಆಗತ್ತೆ, ಮಿಡಿ ಆಗತ್ತೆ, ದ್ವಾರ ಆಗತ್ತೆ, ಮಾಗತ್ತೆ, ಕೊನೆಗೆ ಅದು ಬಿತ್ತು ಹೋಗುತ್ತೆ. ಆ ರೀತಿಯಾಗಿ ನಮ್ಮ ಮನುಷ್ಯ ಜನ್ಮವೂ ಕೂಡ ಒಂದಲ್ಲ ಒಂದು ದಿನ ಇದು ಬಿದ್ದು ಹೋಗ್ತಕ್ಕಂತಹದ್ದೇ. ನೀನು ಏನೇ ಮಾಡು, ಮೃಷ್ಟಾನ್ನ ಭೋಜನವನ್ನ ಪ್ರತಿನಿತ್ಯವೂ ಉಂಡ್ರೂ ಕೂಡ ಈ ಶರೀರ ಸುಕ್ಕುಗಟ್ಟೋದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ಣ ಕುಂಡಲಗಳನ್ನು ಇಟ್ಕೊಂಡ್ರು ಕೂಡ ಈ ಕಿವುಡ ಆಗೋದು ಹಾಗೆ ಆಗತ್ತೆ. ಇದೆಲ್ಲವೂ ಕೂಡ ನಿಯಂತ್ರಣದಲ್ಲಿ ಬರಬೇಕಪ್ಪ. ನೀನು ಪರಮಾತ್ಮನೇ, ನೀನೇ ಈ ಒಂದು ಜನ್ಮಕ್ಕೆ, ಮಾನವ ಜನ್ಮಕ್ಕೆ ಕಾರಣನಾಗಿದ್ದೀಯ. ఇప్పుడు ధరలోన ఇటువంటి మానవ దేహంబు నిర్మించే మాధవుండు ಮುನುಪಟಿ ವಿದಂಬುನ ಮೂರ್ಖುಡೈಪೋವಲೆದು ಅಂತಾರೆ ತಾತಯ್ಯನವರು. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನೀನು ಮೂರ್ಖನಾಗಿ ಹೋಗಿದ್ದೀಯಪ್ಪ, ಆದ್ರೆ ಈಗ ನೀನು ಮೂರ್ಖನಾಗಬೇಡ. ಮೂರ್ಖನಾಗದಿರ ಜ್ಞಾನವಂತನಾಗು, ಎರುಕವನ್ನು ಪಡ್ಕೋ, ಜ್ಞಾನ ಪಡ್ಕೋ, ಅರಿವನ್ನು ಪಡ್ಕೋ, ತಿಳುವಳಿಕೆಯನ್ನು ಪಡ್ಕೋ, ರಾಮನಾಮವನ್ನು ಪಠಿಸು. ನೀನೇನಾಗದಿದ್ರು ಪರವಾಗಿಲ್ಲ, ಅದೇ ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ.
ಯಾರಾದರೆ ಈ ಶ್ರೀರಾಮ ಭವತಾರಕ ಮಂತ್ರವನ್ನ ಪ್ರತಿನಿತ್ಯವೂ ಸಹ ತ್ರಿಕಾಲದಲ್ಲಿ 108 ಸಲಿ ಮಾಡಬೇಕು. ಆಗಲಿಲ್ವಾ 54 ಸಲಿ ಮಾಡಿ, ಅದೂ ಆಗಲಿಲ್ವಾ 27 ಸಲಿ ಮಾಡಿ, ಅದೂ ಆಗಲಿಲ್ವ 9 ಬಾರಿ ಪಠಣೆ ಮಾಡಿ, ಅದೂ ಆಗಲಿಲ್ವ 3 ಬಾರಿ ಪಠಣೆ ಮಾಡಿ. ಅದೇ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯಾವ ರೀತಿಯಾಗಿ 3 ಕಾಲದಲ್ಲಿ ಊಟವನ್ನು ಸೇವನೆ ಮಾಡ್ತೀವೋ ಆ ರೀತಿಯಾಗಿ 3 ಕಾಲದಲ್ಲಿ ನೀವು ಇದನ್ನು ಮಾಡಿ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಬಂಧನೆಗಳು ಇಲ್ಲ. ನೀನು ಯಾವ ಸಮಯದಲ್ಲಿ ಹೇಗಾದ್ರೂ ನೀನು ಮಾಡ್ಬೋದು. ಊಟ ಮಾಡ್ತಾ ಇರುವಾಗ ಬಾಯಲ್ಲಿ ತುತ್ತಿಟ್ಕೊಂತೀರ, ಅಗಿತಾ ಇರುವಾಗ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮಶ್ರೀ ನಾರಾಯಣ ಅಂತ ಹೇಳ್ಬಿಟ್ಟು ಅದನ್ನು ಒಳಗಡೆ ಹಾಕೋಬಹುದು. ಅಲ್ಲಿಯೂ ಕೂಡ ನಿನಗೆ ಮಾಡೋದಕ್ಕೆ ಅವಕಾಶ ಇದೆ. ಯಾಕೆ ಅಂತಂದ್ರೆ ಈ ಮಾಯೆಯ ಪ್ರಭಾವ ಬಹಳ ದೊಡ್ಡದು. ಎಲ್ಲಿಯೂ ಕೂಡ ನಿನಗೆ ಈ ಚಿಂತನೆ ಮಾಡೋದಕ್ಕೆ ಬಿಡೋದಿಲ್ಲ. ಅದರ ಅರಿವನ್ನು ಪಡ್ಕೊಳ್ಬೇಕಾದ್ದು. ಆದ್ರೆ ಆ ಗುರುವಿನ ಸ್ಮರಣೆ ಬೇಕು. ಅದರ ಅರಿವು ಬಂದ್ಬಿಡುತ್ತೆ ನಿನಗೆ. ಆ ಅರಿವು ಬಂದ ತಕ್ಷಣವೇ ನೀನು ಜ್ಞಾನವಂತನಾಗ್ತೀಯ. ನಿನ್ನಲ್ಲಿ ಒಂದು ಪರಿವರ್ತನೆ ಬರುತ್ತೆ. ನೀನು ಮಾಡ್ತಕ್ಕಂತಹ ಕೆಲಸದಲ್ಲಿ ಪರಿವರ್ತನೆ ಬರುತ್ತೆ. ನೀನು ಆಡ್ತಕ್ಕಂತಹ ಮಾತಿನಲ್ಲಿ ಪರಿವರ್ತನೆ ಬರುತ್ತೆ. ನೀನು ನೋಡ್ತಕ್ಕಂತಹ ನೋಟದಲ್ಲಿ ಪರಿವರ್ತನೆ ಬರುತ್ತೆ. ನಿನ್ನ ಮಾಡ್ತಕ್ಕಂತಹ ಚಿಂತನೆಯಲ್ಲಿ ಪರಿವರ್ತನೆ ಬರುತ್ತೆ. చింతలన్నీ విడిచి శ్రీ గురుని ఏ వేళ చింతసేయవే ನೀವು ಮನಸ ಚಿಂತ చేసిన ಎప్పుడు ಸಿದ್ಧಿಂಚು ಪರಮ ಪದವಿ ಎಂದ್ರು ತಾತಯ್ಯನವರು. ಯಾರು ಗುರು ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾರೋ ಅವರಿಗೆ ಪರಮ ಪದವಿ ಎಂಬತಕ್ಕಂತಹದ್ದು ಸಿಕ್ಕುತ್ತೆ. ಅದಕ್ಕೋಸ್ಕರವಾಗಿ ಗುರು ಚಿಂತನೆಯನ್ನು ಮಾಡಪ್ಪ ಅಂತ ಹೇಳಿ ತಾತಯ್ಯನವರು ಹೇಳಿದ್ದಾರೆ. ಆ ರೀತಿಯಾಗಿ ಇವತ್ತಿನ ದಿನ ಇಲ್ಲಿ ಶ್ರೀರಾಮ ಭವತಾರಕ ಮಂತ್ರದ ಪಠಣೆಯನ್ನು ಮಾಡಿದ್ದೀರಿ. ಈ ಶ್ರೀರಾಮ ಭವತಾರಕ ಮಂತ್ರ ಬಹಳ ಸರಳವಾಗಿರ್ತಕ್ಕಂತಹದ್ದು, ಸುಲಭವಾಗಿರ್ತಕ್ಕಂತಹದ್ದು. ಇದನ್ನ ಮಾಡಬೇಕು ಅಂತಕ್ಕಂತಹ ಮನಸ್ಸು ಬರಬೇಕಷ್ಟೇ. ಈ ಮನಸ್ಸು ಬಂದಿದ್ದೆ ಆದರೆ ನೀವು ಏನನ್ನ ಬೇಕಾದರೂ ಕೂಡ ಸಾಧನೆ ಮಾಡಬಹುದು. ಈ ಸಾಧನೆ ಮಾಡಲಿಕ್ಕೆ ಮೊದಲನೇ ಮೆಟ್ಟಿಲು ಇದು. ನೀವು ಮಾಡ್ತಾ 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 ಇದು ಮಾನಸಿಕವಾಗಿ ಆಗೋಗುತ್ತೆ. ನೀವು ಉಸಿರಾಟದಲ್ಲಿಯೇ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ಬಂದುಬಿಡುತ್ತೆ. ಒಂದ್ಸಲ ಉಸಿರನ್ನು ತೆಗೆದುಕೊಂಡಾಗ ರಾಮರಾಮ ಬರುತ್ತೆ, ಉಸಿರನ್ನು ಬಿಟ್ಟಾಗ ರಾಮರಾಮ ಮುಕುಂದ ಮಾಧವ ಬರುತ್ತೆ. ಇದನ್ನ ನೀವೇನಾದರೂ ಪ್ರತಿನಿತ್ಯವೂ ಸಹ ಮಾಡಿದ್ದೆ ಆದರೆ ನಿಮಗೆ ಆ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಈ ಭಾಗದಲ್ಲಿ ನಮಗೆ ತಾತಯ್ಯನವರು ಇರ್ತಕ್ಕಂತಹದ್ದೇ ನಮ್ಮೆಲ್ಲರ ಒಂದು ಭಾಗ್ಯ, ಪುಣ್ಯ. ಇದು ಎಲ್ರಿಗೂ ಸಿಕ್ಕೋದಿಲ್ಲ. ಇದೆಲ್ಲ ನೆಲ ಯೋಗಿಗಳು ತಾತಯ್ಯನವರು ನಡೆದಾಡಿರ್ತಕ್ಕಂತಹ ಜಾಗ ಇದು. ಇಂತಹ ಪರಮ ಪವಿತ್ರವಾದಂತಹ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತಂದ್ರೆ ನಮ್ಮಂತ ಸೌಭಾಗ್ಯವಂತರು ಇನ್ಯಾರಿದ್ದಾರಪ್ಪ? ಅಂತಹ ಭಾಗ್ಯಕ್ಕಿನ್ನ ದೊಡ್ಡ ಭಾಗ್ಯ ಬೇಕೇ? ಅಂತಹ ಭಾಗ್ಯವಂತರು ನೀವೆಲ್ಲ ಆಗಿದ್ದೀರಿ. ಅದಕ್ಕೋಸ್ಕರವಾಗಿ ಸದ್ಗುರು ತಾತಯ್ಯನವರ ಸ್ಮರಣೆಯನ್ನು ನಿರಂತರವಾಗಿ ಮಾಡಿ, ಶ್ರೀರಾಮ ಭವತಾರಕ ಮಂತ್ರದ ಪಠಣೆಯನ್ನು ನಿರಂತರವಾಗಿ ಮಾಡಿ. ನಾನು ಹೇಳುವಂತಹದ್ದೇನೆಲ್ಲ ನಿಮಗೆ ಬಂದುಬಿಡುತ್ತೆ, ಅರಿವು ಬಂದುಬಿಡುತ್ತೆ. ನಾನು ಹೇಳ್ತಾ ಇದ್ದೀನಿ ದೊಡ್ಡವನಲ್ಲ, ನೀವು ಕೇಳ್ತಾ ಇರೋರು ದೊಡ್ಡವರು ಕಣಪ್ಪ. ಇಂತಹ ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ನೀವು ಅಪ್ಪ ಏನೋ 4 ಮಾತು ಬಂದು ಹೇಳ್ತಾರಂತಲ್ಲಪ್ಪ, ಕೇಳಬೇಕು ಅಂತ ಹೊಂದಿದ್ದೀರಲ್ಲಪ್ಪ, ಅದು ಬಹಳ ದೊಡ್ಡದು. ನಿಮ್ಮ ಆರೋಗ್ಯ ಹೇಗೆ ಇರಲಿ, ಇದನ್ನ ಮಾಡ್ತಾ ಹೋಗಿ ಆರೋಗ್ಯ ಸರಿ ಹೋಗುತ್ತೆ. ಆರೋಗ್ಯ ಒಂದು ಸರಿ ಹೋದ್ರೆ ಇನ್ನೆಲ್ಲ ಸರಿ ಹೋದಾಗೇನೆ. ಮಹಾಭಾಗ್ಯ ಏನಪ್ಪಾ ಅಂದ್ರೆ ಆರೋಗ್ಯವೇ ಮಹಾಭಾಗ್ಯ ಅಂದ್ರು. ಆರೋಗ್ಯ ಒಂದು ಸರಿ ಇಲ್ಲ ಅಂತಂದ್ರೆ ಇನ್ನೆಲ್ಲ ಇದ್ದೂ ಪ್ರಯೋಜನ ಇಲ್ಲ. ಇದನ್ನ ಮಾಡ್ತಾ ಹೋಗಿ ನಿಮ್ಮ ಆರೋಗ್ಯದಲ್ಲಿ ಎಂತಹ ತೊಂದರೆ ಇದ್ರೂ ಕೂಡ ಸುಧಾರಣೆ ಆಗತ್ತೆ. ನಾವೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಮಾತ್ರೆ ತೆಗೆದುಕೊಳ್ತೀವಿ, ಅದು ಶರೀರಕ್ಕಾಯ್ತು. ಶರೀರ ಒಂದೇ ನಿನ್ನ ಆರೋಗ್ಯ ಅಲ್ಲ, ನಿನ್ನ ಮನಸ್ಸೂ ಕೂಡ ನಿನ್ನ ಆರೋಗ್ಯ. ಈ ಮನಸ್ಸು ಸರಿ ಹೋಗಬೇಕು ಅಂತಂದ್ರೆ ನೀನು ಈ ಜಪವನ್ನು ಮಾಡಬೇಕು. ಜಪ ಮಾಡಿದಾಗ ಏನಾಗುತ್ತೆ, ನಿನ್ನ ಉಸಿರಾಟದಲ್ಲಿ ಸಮತೋಲನ ಬರುತ್ತೆ, ಒಂದು ಬ್ಯಾಲೆನ್ಸ್ ಆಗತ್ತೆ. ಆ ಬ್ಯಾಲೆನ್ಸ್ ಆದಾಗ ನಿನ್ನ ಆರೋಗ್ಯ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ಮಾಡಬೇಕು ಅಂತ ಹೇಳೋದು. ಇದನ್ನ ಮಾಡಬೇಕು, ಫಸ್ಟ್ ಅದನ್ನ ಕಲ್ತ್ರೆ ಅದರ ಮುಂದಿನ ಹಂತಗಳು ನಿಮಗೇ ಅರಿವಾಗತ್ತೆ. ಯಾರು ಹೇಳುವಂತಹ ಅಗತ್ಯತೆ ಇಲ್ಲ. ಇದನ್ನ ಮಾಡ್ತಾ ಹೋದ್ರೆ ಇದರ ಮುಂದೆ ಏನಪ್ಪಾ ಅಂತಕ್ಕಂಥ ನಿನಗೆ ಅರಿವಾಗುತ್ತೆ. 1ನೇ ಮೆಟ್ಲು ಹತ್ತಿದ್ರೆ 3ನೇ ಮೆಟ್ಲು ಕಾಣುತ್ತೆ. 1ನೇ ಮೆಟ್ಲೆ ಹತ್ತಲಿಲ್ಲ ಅಂದ್ರೆ ನಿಮಗೆ ಮೇಲಿನ ಮೆಟ್ಲುಗಳು ಕಾಣೋದಿಲ್ಲ. ಅದಕ್ಕೋಸ್ಕರವಾಗಿ 1ನೇ ಮೆಟ್ಲು ಶ್ರೀರಾಮ ಭವತಾರಕ ಮಂತ್ರವನ್ನ ನಿರಂತರವಾಗಿ ಪಠಿಸಿ ನಿಮಗೆ ಸದ್ಗುರುಗಳ ಒಂದು ಕೃಪೆ ಸದಾಕಾಲ ಇರಲಿ ಅಂತ ಹೇಳಿ ಈ ಒಂದು ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಕೂಡ ಇವತ್ತಿನ ದಿನ ಬಂದು ಸೇರಿದ್ದೀರಿ. ನಿಮಗೆಲ್ಲರಿಗೂ ಸದ್ಗುರು ತಾತಯ್ಯನವರ ಕೃಪೆ ಇರಲಿ ಅಂತ ಹೇಳ್ತಾ
ಈ ಒಂದು ವಿಜಯಪುರದ ಶ್ರೀಕೃಷ್ಣ ಯತೀಂದ್ರ ಸೇವಾ ಸತ್ಸಂಗ ಸೇವಾ ಟ್ರಸ್ಟ್ನವರು ಎಲ್ಲ ಮನೆಗಳಲ್ಲಿ ಹೋಗಿ ಈ ರೀತಿಯಾಗಿರ್ತಕ್ಕಂತಹ ಗುರುಪಾದುಕ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಿಸ್ವಾರ್ಥವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಇವತ್ತಿನ ದಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ನೀವು ಸುಮ್ಮನೆ ಕರೆದಿದ್ರೆ ಬರ್ತಾ ಇರಲಿಲ್ಲ ಯಾರು. ಆದರೆ ಇವತ್ತು ಒಂದು ಸತ್ಸಂಗ ಇದೆಯಪ್ಪ, ಗುರುಗಳ ಪಾದುಕ ಪೂಜೆ ಇದೆ ಅಂತಂದಕ್ಕೆ ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಬಂದಿದ್ದೀರಿ. ಇದು ಆಗಬೇಕು, ಮನೆಗಳಲ್ಲಿ ಆಗಬೇಕು, ಎಲ್ಲ ಗ್ರಾಮಗಳಲ್ಲಿ ಆಗಬೇಕು. ಒಂದು ಮನೆಯಲ್ಲಾದ್ರೆ ಆ ಗ್ರಾಮಕ್ಕೆಲ್ಲ ಕೂಡ ಸುಭಿಕ್ಷೆ ಅಂತಾರೆ ತಾತಯ್ಯನು. ಉತ್ತಮ ಗುರು ಬುದ್ಧಿ ಊರಿಕೆ ಬಹುಮೇಲು. ಒಬ್ಬ ಇದ್ರೆ ಊರಿನಲ್ಲಿ ಆ ಗುರುವಿನ ಸ್ಮರಣೆ ಮಾಡ್ತಕ್ಕಂತಹವನು ಆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸುಭಿಕ್ಷರಾಗ್ತಾರೆ ಅಂತಕ್ಕಂತಹದ್ದು. ಅಂತಹ ತಾತಯ್ಯನವರ ಒಂದು ಆ ಗುರುಪಾದುಕ ಪೂಜೆಯನ್ನ ಗ್ರಾಮಗಳಲ್ಲಿ ಮಾಡ್ತಾ ಇರ್ತಕ್ಕಂತಹ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ನಮಸ್ಕರಿಸ್ತಾ, ಈ ದಿನ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೆ, ಈ ದಿನದ ಸೇವಾಕರ್ತರಿಗೆ ಎಲ್ಲರಿಗೂ ಕೂಡ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಆಯುರಾರೋಗ್ಯಗಳನ್ನು ಕೊಟ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಸದ್ಗುರು ತಾತಯ್ಯನವರಿಗೆ ಶಿರಸಾವಹಿಸಿ ನಮಸ್ಕರಿಸಿ ಈ ನನ್ನ ಒಂದೆರಡು ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಓಂ ನಾರಾಯಣ.